ನಮಸ್ಕಾರ. ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ಇತಿಹಾಸ ಮತ್ತು ಸಂಸ್ಕೃತಿ, ಆರ್ಟ್ ಅಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ, ಓಕೆನಾ. ಸೊ ಈ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಆಸ್ಪೆಕ್ಟ್ಸ್ ಗಳನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮುಂಬರುವಂತ ಒಂದು UPSC ಆಗಿರ್ಬೋದು, KPSC ಆಗಿರ್ಬೋದು, PSI ಆಗಿರ್ಬೋದು, ಸೊ ಎಲ್ಲಾ ಎಕ್ಸಾಮ್ಗಳಿಗೂ ಕೂಡ ಒಂದು ಯೂಸ್ ಆಗುವಂತ ಒಂದು ಕಂಟೆಂಟ್ ಸ್ನೇಹಿತರೆ, ಪ್ರಚಲಿತ ಘಟನೆಗಳು ಕಲೆ ಮತ್ತು ಸಂಸ್ಕೃತಿ ಅಂತ, ಓಕೆನಾ. ಸೊ ಇಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳಲ್ಲಿ ನಾವೇನು ಸ್ಟಡಿ ಮಾಡಬೇಕು ಸರ್, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಷಯಗಳು ಸೊ ಇವಾಗ ಹಿಸ್ಟ್ರಿ ಅಂದ್ರೆ ಒಂದು ನ್ಯೂಸ್ ಅಲ್ಲಿ ಇದಾವೆ ಸರ್ ಅನ್ನಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ಸೊ ಒಂದು ಚಿತ್ರವನ್ನ ನೀವು ನೋಡಬಹುದು ಸ್ನೇಹಿತರೆ. ಸೊ ಇದೊಂಥರ ಕೋಟೆ ತರ ಕಾಣಿಸುತ್ತೆ, ಬಟ್ ಇದು ಕೋಟೆ ಅಲ್ಲ ಸ್ನೇಹಿತರೆ, ಇದೊಂದು ಸ್ತೂಪ. ಸೊ ಇದೊಂದು ಅಶೋಕ ಮೌರ್ಯ ನಿರ್ಮಾಣ ಮಾಡಿದಂತ ಒಂದು ಸ್ತೂಪ ಸ್ನೇಹಿತರೆ. ಇದನ್ನೇ ನಾವು ಚೌಖಂಡಿ ಸ್ತೂಪ ಅಂತ ಕರಿತೀವಿ, ಓಕೆನಾ. ಸೊ ಇದನ್ನ ನಾವು ಚೌಖಂಡಿ ಸ್ತೂಪ ಅಂತ ಕರಿತೀವಿ, ಚೌಖಂಡಿ. ಸೊ ನಾವು ಸುಮಾರು ಸ್ತೂಪಗಳನ್ನ ನೋಡಿದೀವಿ ಸರ್. ಚೌಖಂಡಿ ಸ್ತೂಪ ಇದೆ ಫಸ್ಟ್ ಕೇಳ್ತಾ ಇರೋದು. ವೈ? ಬಿಕಾಸ್ ಇಟ್ ವಾಸ್ ಇನ್ ನ್ಯೂಸ್. ಏನಿದೆ ಸರ್, ಯಾಕೆ ನ್ಯೂಸ್ ಅಲ್ಲಿ ಇದೆ ಚೌಖಂಡಿ ಸ್ತೂಪ? ಸೊ ಬೇಸಿಕ್ಲಿ ಇಟ್ ವಾಸ್ ಸಾರನಾಥ್, UP, ಹೌದಾ. ಯಾಕೆ ಸರ್ ಇದು ನ್ಯೂಸ್ ಅಲ್ಲಿ ಇದೆ ನೋಡ್ತಾ ಹೋಗೋಣ ಸ್ನೇಹಿತರೆ, ಚೌಖಂಡಿ ಸ್ತೂಪ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ. ಸೊ ಇಲ್ಲಿ ಚೌಖಂಡಿ ಸ್ತೂಪ ಬೇಸಿಕಲಿ ಎಲ್ಲಿದೆ ಸ್ನೇಹಿತರೆ? ಇದು ಸಾರಾನಾಥ, UP, ಉತ್ತರ ಪ್ರದೇಶದ ಸಾರಾನಾಥದಲ್ಲಿದೆ. ಚೌಖಂಡಿ ಸ್ತೂಪ ವಾಸ್ ಲೊಕೇಟೆಡ್ ಇನ್ ಸಾರಾನಾಥ್ ಆಫ್ ಉತ್ತರ ಪ್ರದೇಶ್. ಇಸ್ ಇಟ್ ಕ್ಲಿಯರ್? ಯಾಕೆ ಸರ್ ಇದು ನ್ಯೂಸ್ ಅಲ್ಲಿ ಇದೆ? ಸೊ ನಮ್ಮ ಭಾರತದ ಒಂದು ಭಾರತೀಯ ಸರ್ವೇಕ್ಷಣಾ ಇಲಾಖೆ ಅಂತ ಏನ್ ಕರಿತೀವಿ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನುವಂತ ಒಂದು ಸಂಸ್ಥೆ ಏನಿದೆ ಸ್ನೇಹಿತರೆ, ಆ ಒಂದು ಸಂಸ್ಥೆ ಚೌಖಂಡಿ ಸ್ತೂಪವನ್ನ ರಾಷ್ಟ್ರೀಯ ಮಹತ್ವದ ಸ್ಮಾರಕ ಅಂತ ಏನ್ ಮಾಡಿದೆ, ಘೋಷಣೆ ಮಾಡಿದೆ. ಸೊ ರೀಸೆಂಟ್ಲಿ so our archaeological survey of India declared Chaukhandi Stupa as national important monument, ಓಕೆನಾ. ಸೊ ರಾಷ್ಟ್ರೀಯ ಒಂದು ಮಹತ್ವದ ಒಂದು ಸ್ಮಾರಕ ಅಂತ ಹೇಳಿ ಅದನ್ನ ಮಾಡಿದೆ, ಡಿಕ್ಲೇರ್ ಮಾಡಿದೆ ಸ್ನೇಹಿತರೆ. ಸೊ ಅದು ರಾಷ್ಟ್ರೀಯ ಒಂದು ಮಹತ್ವದ ಒಂದು ಸ್ಮಾರಕ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಏನೇನು ಕಂಡೀಷನ್ಸ್ ಗಳನ್ನು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ನಾವು ಮುಂದೆ ಮಾತಾಡೋಣ ಸ್ನೇಹಿತರೆ. ಬಟ್ ಬೇಸಿಕಲಿ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಚೌಖಂಡಿ ಸ್ತೂಪ, ಓಕೆನಾ. ಸೊ ಈ ಒಂದು ಮುಂಬರುವಂತ ಒಂದು ಎಲ್ಲಾ ಎಕ್ಸಾಮ್ಗಳಲ್ಲೂ ಕೂಡ ಒಂಥರ ಪೊಟೆನ್ಶಿಯಲ್ ಏರಿಯಾ ಅಂತಾನೆ ಕರಿಬಹುದು ಸ್ನೇಹಿತರೆ, ಚೌಖಂಡಿ ಸ್ತೂಪ ಅಂತ ಕರಿತೀವಿ, ಓಕೆನಾ. ಸೊ ಬೇಸಿಕಲಿ ಚೌಖಂಡಿ ಸ್ತೂಪ ಅನ್ನುವಂಥದ್ದು ಬೌದ್ಧ ಧರ್ಮದ ಒಂದು ನೆಲೆ. ಚೌಖಂಡಿ ಇಟ್ ವಾಸ್ ಎ ಬುದ್ಧಿಸ್ಟ್ ಸೈಟ್, ವಿಚ್ ವಾಸ್ ಬುದ್ಧಿಸ್ಟ್ ಸೈಟ್. ಚೌಖಂಡಿ ವಾಸ್ ಬುದ್ಧಿಸ್ಟ್ ಸೈಟ್. ಸೊ ಇಲ್ಲಿ ಚೌಖಂಡಿ ಸ್ತೂಪ ಎಲ್ಲಿದೆ? ಸಾರಾನಾಥ, UPಯ ಸಾರಾನಾಥದಲ್ಲಿರ್ತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾದ್ರೆ ಯಾರು ಸರ್ ಇದನ್ನು ನಿರ್ಮಾಣ ಮಾಡಿದವರು? ದ ಗ್ರೇಟ್ ಮೌರ್ಯ ಅಶೋಕ ಅಂತ ಕರಿತೀವಿ. ದ ಗ್ರೇಟ್ ಮೌರ್ಯ ಅಶೋಕ. ಚೌಖಂಡಿ ಸ್ತೂಪ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಅಶೋಕ ಮೌರ್ಯ, ಓಕೆನಾ. ಚೌಖಂಡಿ ಸ್ತೂಪ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಅಶೋಕ ಮೌರ್ಯನಿಂದ ನಿರ್ಮಾಣವಾದಂತ ಒಂದು ಸ್ತೂಪ ಸ್ನೇಹಿತರೆ. ಇದು ಯಾವುದು? ಚೌಖಂಡಿ ಸ್ತೂಪ ಅಂತ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಚೌಖಂಡಿ ಸ್ತೂಪದ ಒಂದು ಇಮೇಜ್ ಅನ್ನ ನೀವು ನೋಡಬಹುದು. ಸೊ ಇಲ್ಲಿ ಚೌಖಂಡಿ ಸ್ತೂಪದ ಒಂದು ಇಮೇಜ್ ಅಂತ ಬಂದಾಗ ನೋಡ್ರಿ, ಇದು ಬೇಸಿಕಲಿ ಒಂದು ಮೂಲ ರಚನೆ. ಅಪ್ ಟು ದಿಸ್ ಜಂಕ್ಚರ್ ಇಲ್ಲಿವರೆಗೆ ಇರ್ತಕ್ಕಂಥದ್ದು ಒಂದು ಮೂಲ ರಚನೆ. ಇದು ಚೌಖಂಡಿ ಸ್ತೂಪದ ಒಂದು ಮೂಲ ರಚನೆ. ಯಾರು ಸರ್ ಇದನ್ನ ನಿರ್ಮಾಣ ಮಾಡಿದವರು? ಆಗ್ಲೇ ಹೇಳಿದೀನಿ, ದ ಗ್ರೇಟ್ ಮೌರ್ಯ ಅಶೋಕ. ಬಟ್ ಒಂದು ಅಡಿಷನಲ್ ಕಟ್ಟಡ ಬೇರೆ ಇದೆ ಸರ್ ಇದ್ರ ಮೇಲೆ. ಸೊ ಇದನ್ನ ನಾವು ಅಷ್ಟಭುಜಾಕೃತಿಯ ಒಂದು ಗೋಪುರ ಅಂತ ಕರಿತೀವಿ, ಆಕ್ಟಾಗೋನಲ್ ಟವರ್ ಅಂತ ಕರಿತೀವಿ. ಇದನ್ನ ನಿರ್ಮಾಣ ಮಾಡಿದಂತವ್ರು ಯಾರು? ಸೊ ದಯವಿಟ್ಟು ನೆನ್ಪಿಟ್ಕೊಳ್ರಿ, ಚೌಖಂಡಿ ಸ್ತೂಪ ಯಾರ ಕಾಲದಲ್ಲಿ ನಿರ್ಮಾಣ ಆಯಿತು? ಮೌರ್ಯರ ಕಾಲದಲ್ಲಿ ನಿರ್ಮಾಣ ಆಗಿದ್ದು, ಓಕೆನಾ. ಸೊ ಇಲ್ಲಿ ಚೌಖಂಡಿ ಸ್ತೂಪದ ಮೇಲೆ ಇರ್ತಕ್ಕಂಥ ಒಂದು ಅಷ್ಟಭುಜಾಕೃತಿಯ ಒಂದು ಗೋಪುರ ಏನಿದೆ, ಅದು ನಿರ್ಮಾಣ ಆಗಿದ್ದು ಮೊಘಲರ ಕಾಲದಲ್ಲಿ. ಸೋ ಮೆನಿ ಪೀಪಲ್ ಡೋಂಟ್ ನೋ. ಮೊಘಲರ ಕಾಲದಲ್ಲಿ ಇದು ನಿರ್ಮಾಣ ಆಗಿರುತ್ತೆ. ಯಾರು ಸರ್ ನಿರ್ಮಾಣ ಮಾಡಿದವರು? ಗೋವರ್ಧನ. ಸೊ ಏನ್ ಸರ್ ಇದು ಮೊಘಲರ ಕಾಲದಲ್ಲಿ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ರಾಜನ ಹೆಸರು ಹೇಳ್ತೀರಿ, ಅಕ್ಬರ್, ಔರಂಗಜೇಬ್ ಏನೋ ಹೇಳ್ತೀರಿ ಅಂತ ಅನ್ಕೊಂಡ್ರೆ, ಸೊ ನೀವು ಗೋವರ್ಧನ ಅನ್ನಕತ್ತೀರಿ. ಯಾರು ಸರ್ ಇವನು ಗೋವರ್ಧನ ಇಸ್ ನಥಿಂಗ್ ಬಟ್ ರಾಜ ತೋಡರ್ಮಲ್ನ ಮಗ. ಯಾರಪ್ಪ? ಗೋವರ್ಧನ ಇಸ್ ನಥಿಂಗ್ ಬಟ್ ರಾಜ ತೋಡರ್ಮಲ್ನ ಮಗ. ರಾಜ ತೋಡರ್ಮಲ್ ಯಾರು? ಹುಮಾಯೂನನ ಕಂದಾಯ ಮಂತ್ರಿಯಾಗಿ ಸರ್ವಿಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಈ ರಾಜ ತೋಡರ್ಮಲ್ನ ಮಗ ಆಗಿರ್ತಕ್ಕಂಥ ಗೋವರ್ಧನ ಯಾವಾಗ ಸರ್ ಇದನ್ನು ನಿರ್ಮಾಣ ಮಾಡಿದ? 1588. ಯಾಕೆ ಸರ್ ಇದನ್ನ ನಿರ್ಮಾಣ ಮಾಡಿದ್ದು? ಸೊ ಹುಮಾಯೂನ್ ಒಂದ್ಸಲ ತನ್ನ ಒಂದು ಜೀವಿತಾವಧಿಯಲ್ಲಿ ಹುಮಾಯೂನ್ ಈ ಒಂದು ಚೌಖಂಡಿ ಸ್ತೂಪಕ್ಕೆ ಏನ್ ಮಾಡಿರ್ತಾನೆ? ಭೇಟಿಯನ್ನ ನೀಡಿರ್ತಾನೆ ಸ್ನೇಹಿತರೆ. ಸೊ ಇಲ್ಲಿ ಹುಮಾಯೂನನ ಭೇಟಿಯ ಒಂದು ಸವಿನೆನಪಿಗಾಗಿ 1588ರಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ತಾನೆ ಅಂತ. ಇಸ್ ಇಟ್ ಕ್ಲಿಯರ್? ಸೊ ನೋಡ್ರಿ, ಚೌಖಂಡಿ ಸ್ತೂಪನ ನಿರ್ಮಾಣ ಮಾಡಿದವರು ಮೌರ್ಯರು, ಬಟ್ ಅದ್ರ ಮೇಲೆ ಇರ್ತಕ್ಕಂಥ ಆಕ್ಟಾಗೋನಲ್ ಟವರ್, ಒಂದು ಅಷ್ಟಭುಜಾಕೃತಿಯ ಒಂದು
ಗೋಪುರ ಏನಿದೆ ಅದು ನಿರ್ಮಾಣ ಮಾಡಿದ್ದು ಮೊಘಲರ ಕಾಲದಲ್ಲಿ ಆಗಿರುತ್ತೆ ಅಂತ. Is it clear? Dear friends, basically Chowkhandi Stupa was constructed by the great Maurya Ashoka. But the octagonal tower, which was located on the Chowkhandi Stupa, on the top of the Chowkhandi Stupa, was constructed in the periods of Mughals anta karitivi. Okay na? So it was primarily constructed by Govardhana, who was the son of Todarmalla. Who is Todarmalla? Todarmalla served as the revenue minister of the Humayun. So in commemoration of the Humayun visit to the Chowkhandi Stupa, this octagonal tower was constructed ಅಂತ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ನಾವೇನ್ ಹೇಳ್ತೀವಿ, ಪ್ರಸ್ತುತ ಇರ್ತಕ್ಕಂಥ ಒಂದು ಚೌಖಂಡಿ ಸ್ತೂಪ ಮತ್ತೆ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಆಕ್ಟಾಗೋನಲ್ ಟವರ್ ಇದೆಯಲ್ಲ, ಅದನ್ನ ಯಾರು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ಬೇಸಿಕ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಹಂಗೆ ನೋಡ್ತಾ ಹೋಗೋಣ ನಾವು. ಇದನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಬೇಸಿಕಲಿ ಒಂದು ಚೌಖಂಡಿ ಸ್ತೂಪವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದ್ರೆ ಅಶೋಕ ಮೌರ್ಯ. ಬಟ್ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಅಷ್ಟಭುಜಾಕೃತಿಯ ಒಂದು ಗೋಪುರ ಏನಿದೆ ಅದನ್ನ ನಿರ್ಮಾಣ ಮಾಡಿದವರು ಗೋವರ್ಧನ ಅಂತ ಕರಿತೀವಿ. ಗೋವರ್ಧನ ಯಾಕೆ ಸರ್ ಅದನ್ನ ನಿರ್ಮಾಣ ಮಾಡ್ದ? ಹುಮಾಯೂನನ ಒಂದು ಭೇಟಿಯ ನೆನಪಿಗಾಗಿ ಅಂತ. Is it clear? Basically, Chowkhandi Stupa was constructed by Ashoka Maurya, but the octagonal tower, which was located on the top of the Chowkhandi Stupa, was constructed by Govardhana, who was the son of Raja Todarmal. Is it clear? So ಇಲ್ಲಿ ಗೋವರ್ಧನ, ಸೊ ಇಲ್ಲಿ ರಾಜ ತೋಡರ್ಮಲ್ನ ಮಗ ಆಗಿರೋದ್ರಿಂದ, ಸೊ ಇದು ಯಾಕೆ ಅದನ್ನ ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ? ಹುಮಾಯೂನನ ಭೇಟಿಯ ಒಂದು ಸವಿನೆನಪಿಗಾಗಿ, ಫಾರ್ ದ ಕಮೆಮೊರೇಟ್ ಆಫ್ ದಿ ಹುಮಾಯೂನ್ಸ್ ವಿಸಿಟ್ ಟು ದಿ ಚೌಖಂಡಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಸಾರಾನಾಥದ ಬಗ್ಗೆ ಕೂಡ ಒಂದು ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ವೈ? ಬಿಕಾಸ್ ಚೌಖಂಡಿ ಸ್ತೂಪ ವಾಸ್ ಲೊಕೇಟೆಡ್ ಇನ್ ಸಾರಾನಾಥ್ ಓನ್ಲಿ. ಸೊ ಹಂಗಾದ್ರೆ ಇಲ್ಲಿ ಅಡಿಷನಲ್ ಆಗಿ ನಾವೇನ್ ಸ್ಟಡಿ ಮಾಡಬೇಕು ಸ್ನೇಹಿತರೆ ಫಾರ್ ದಿ ಪಾಯಿಂಟ್ ಆಫ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್? ಸೊ ಇಲ್ಲಿ ಸಾರಾನಾಥದ ಪ್ರಾಚೀನ ಹೆಸರುಗಳನ್ನ ನಮ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸಾರಾನಾಥದ ಪ್ರಾಚೀನ ಹೆಸರುಗಳೇನು? ಮೃಗಧವ ಅಂತ ಕರಿತೀವಿ. ಏನ್ಷಿಯಂಟ್ ನೇಮ್ ಆಫ್ ದಿ ಸಾರಾನಾಥ. ಏನ್ಷಿಯಂಟ್ ಒಂದು ಪ್ರಾಚೀನ ಸಾಹಿತ್ಯದಲ್ಲಿ ನಮಗೆ ಸಾರಾನಾಥವನ್ನು ನಾವು ಮೃಗಧವ ಅಂತ ಕೂಡ ನಾವು ಅದನ್ನ ರೆಫರ್ ಮಾಡ್ತೀವಿ. ಅಷ್ಟೇ ಅಲ್ಲ, ಇಸಿಪಟ್ನ ಅಂತ ಕೂಡ ಅದನ್ನ ರೆಫರ್ ಮಾಡ್ತೀವಿ. ಸೊ ನಾಳೆ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಈ ಒಂದು ಸಾರಾನಾಥದ ಒಂದು ಇತರ ಹೆಸರುಗಳು, ಪ್ರಾಚೀನ ಹೆಸರುಗಳು ಅಂತ ಏನಾದ್ರು ಕೇಳಿದ್ರೆ, ಸೊ ಇಲ್ಲಿ ಮೃಗಧಾವ ಅಂಡ್ ಇಸಿಪಟ್ನ ಅಂತ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆನಾ? ದ ಏನ್ಷಿಯಂಟ್ ನೇಮ್ಸ್ ಆಫ್ ದಿ ಸಾರಾನಾಥ್, ಸೊ ಮೃಗಧಾವ ಅಂಡ್ ಇಸಿಪಟ್ನ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಚೌಖಂಡಿ ಸ್ತೂಪ. ಸೊ ಇದು ಚೌಖಂಡಿ ಸ್ತೂಪ ಅದೇ ಈ ಒಂದು ಸಾರಾನಾಥ್ ಅಂತ ಬಂದಾಗ ಒಂದು ಪೊಟೆನ್ಶಿಯಲ್ ಏರಿಯಾ ಸ್ನೇಹಿತರೆ. ವೈ? ಬಿಕಾಸ್ ಬೇಸಿಕಲಿ ಇಟ್ ವಾಸ್ ಎ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಸೈಟ್. ಹೌದಾ? ಸೊ ಇದೊಂದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಬೌದ್ಧರ ನೆಲೆ. ಯಾಕೆ ಸರ್ ಅಷ್ಟೊಂದು ಪ್ರಾಮಿನೆನ್ಸ್ ಅನ್ನು ನಾವು ಕೊಡ್ತೀವಿ, ಅಷ್ಟೊಂದು ಯಾಕೆ ಪ್ರಾಶಸ್ತ್ಯವನ್ನು ನಾವು ಬೌದ್ಧದ ಒಂದು ಸಾರಾನಾಥಕ್ಕೆ ಕೊಡ್ತೀವಿ ಅಂತ ಕೇಳಿದ್ರೆ, ಸೊ ಇಲ್ಲಿ ಗೌತಮ ಬುದ್ಧ ತನ್ನ ಒಂದು ಮೊದಲ ಪ್ರವಚನ ನೀಡಿದಂತ ಒಂದು ಸ್ಥಳ ಯಾವುದು ಅಂತ ಕೇಳಿದ್ರು ಕೂಡ ಸಾರಾನಾಥ ಅಂತ ಕರಿತೀವಿ. ಓಕೆನಾ? ಸಾರಾನಾಥ. ಸೊ ಇಲ್ಲಿ ಪ್ರವಚನ ನೀಡಿದಂಥದ್ದನ್ನ ಆ ಒಂದು ಘಟನೆಯನ್ನ ನಾವೇನಂತ ಕರಿತೀವಿ? ಧರ್ಮಚಕ್ರ ಪ್ರಬತ್ತನ ಅಥವಾ ಪ್ರಬತ್ತನ ಅಂತ ಕೂಡ ಕರಿತೀವಿ. ಓಕೆನಾ? ಸೊ ಮಿಕ್ಕಿದೆಲ್ಲ ನಾವು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ನಾವು ನೋಡ್ತಾ ಹೋಗೋದು. ಬಟ್ ಅಡಿಷನಲ್ ಆಗಿ ಆಸ್ ಅ ಪಾರ್ಟ್ ಆಫ್ ವ್ಯೂ ನಾವೇನ್ ನೋಡ್ಬೇಕಾಗತ್ತೆ? ಬುದ್ಧನ ಮೊದಲ ಉಪದೇಶ ಸಾರಾನಾಥದಲ್ಲಿ ಎಲ್ಲಿ ನಡೀತು ಅಂತ ಕೇಳಿದ್ರೆ ಧಾಮೆಕ್ ಅನ್ನುವ ಒಂದು ಪ್ಲೇಸ್ ನಲ್ಲಿ. ಓಕೆನಾ? ಸಾರಾನಾಥ್ ನಲ್ಲಿ ಒಂದು ಬುದ್ಧನ ಮೊದಲ ಒಂದು ಪ್ರವಚನ ಅನ್ನುವಂಥದ್ದು ಏನಿದೆ ಅದು ಎಲ್ಲಿ ನಡೀತು ಸ್ನೇಹಿತರೆ ಅಂತ ಕೇಳಿದ್ರೆ ಧಾಮೆಕ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಸೊ ದ ಗ್ರೇಟ್ ಮೌರ್ಯ ಅಶೋಕ ಏನ್ ಮಾಡ್ತಾನೆ? ಆಫ್ಟರ್ ದಿ ಅಂದ್ರೆ ಒಂದು ಕಳಿಂಗ ಯುದ್ಧದ ನಂತರ ಅವನೇನ್ ಮಾಡ್ತಾನೆ? ಒಂದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ. ಬಟ್ ಆಲ್ವೇಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್, ಕಳಿಂಗ ಯುದ್ಧ ಮುಗಿದ ತಕ್ಷಣನೇ ಅವನು ಬೌದ್ಧ ಧರ್ಮ ಸ್ವೀಕಾರ ಮಾಡಲಿಲ್ಲ. ದೇರ್ ಇಸ್ ಸಮ್ ಟೈಮ್ ಗ್ಯಾಪ್. ಓಕೆನಾ? ಆಲ್ವೇಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಸೊ ಇಲ್ಲಿ ತಾನು ಒಂದು ಕಳಿಂಗ ಯುದ್ಧದ ನಂತರ ಅವನು ಏನ್ ಮಾಡ್ತಾನೆ? ಒಂದು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನಲ್ಲೋ. ಸೊ ಇಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಬುದ್ಧನಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ಲೇಸ್ಗಳಿಗೆ ಏನ್ ಮಾಡ್ತಾನೆ? ವಿಸಿಟ್ ಮಾಡ್ತಾನೆ ಸ್ನೇಹಿತರೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ವಿಸಿಟ್ ಮಾಡಿದಂತ ಒಂದು ಸಂದರ್ಭದಲ್ಲಿ ಸಾರಾನಾಥ್ಗೂ ಕೂಡ ಬರ್ತಾನೆ. ಸಾರಾನಾಥ್ನಲ್ಲಿ ಒಂದು ಧಾಮೆಕ್ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಸೊ ಸ್ಟ್ಯಾಂಡರ್ಡ್ GK ಕ್ವಶನ್, ಧಾಮೆಕ್ ಸ್ತೂಪವನ್ನು ನಿರ್ಮಾಣ ಮಾಡಿದಂಥವ್ರು ಯಾರು? ದ ಗ್ರೇಟ್ ಮೌರ್ಯ ಅಶೋಕ. ಧಾಮೆಕ್ ಸ್ತೂಪ ಎಲ್ಲಿದೆ? ಸಾರಾನಾಥ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಇದನ್ನು ನಾವು ಧರ್ಮಚಕ್ರ ಸ್ತೂಪ ಅಂತ ಕೂಡ ಕರಿತೀವಿ. ಆಲ್ವೇಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್, ಧರ್ಮಚಕ್ರ ಸ್ತೂಪ ಅಂತ ಕರಿತೀವಿ. ದ ಗ್ರೇಟ್ ಮೌರ್ಯ ಅಶೋಕ ವಿಸಿಟೆಡ್ ದಿ ಸಾರಾನಾಥ ಆಫ್ಟರ್ ದಿ ಅಡಾಪ್ಷನ್ ಆಫ್ ದಿ ರಿಲಿಜಿಯನ್ ಬುದ್ಧಿಸಮ್. ಓಕೆನಾ? ಸೊ when he was visit to the Dhamek
in the sense Saranatha, he constructed one of the stupa called Dhamek Stupa. Okay, na? So Dhamek Stupa, basically Dhamek was the place in which Buddha gives his first sermon. ಸೊ ಇಲ್ಲಿ ಮೊದಲ ಒಂದು ಪ್ರವಚನ ನೀಡಿದಂತ ಒಂದು ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಧಾಮೆಕ್ ಸ್ತೂಪ. ಧಾಮೆಕ್ ಆ ಒಂದು ಸ್ಥಳದಲ್ಲಿ ಅಶೋಕನ ನಿರ್ಮಾಣ ಮಾಡಿದಂತ ಒಂದು ಸ್ತೂಪವನ್ನೇ ನಾವು ಧಾಮೆಕ್ ಸ್ತೂಪ ಅಂತ ಕರಿತೀವಿ. ಸೊ ಧಾಮೆಕ್ ಸ್ತೂಪ ವಾಸ್ ಆಲ್ಸೋ ನೌನ್ ಆಸ್ ಧರ್ಮಚಕ್ರ ಸ್ತೂಪ. ಧರ್ಮಚಕ್ರ ಸ್ತೂಪ. ಅಂಡ್ ಇನ್ನೊಂದು ನಮಗೆ ಬೇಸಿಕ್ ಎಕ್ಸ್ಪೆಕ್ಟ್ ಏನ್ ಗೊತ್ತಿರುತ್ತೆ ಅಂತಂದ್ರೆ, ಒಂದು ಸಾರನಾಥದಲ್ಲಿ ಒಂದು ರುಮಿಂಡೈ ಶಾಸನ ಅಂತ ಕೂಡ ಹೊರಟಿಸಿರ್ತಾನೆ ಅಶೋಕ. ಹೌದಾ? ಸೊ ಆ ಒಂದು ಸಾರನಾಥದ ಒಂದು ಪ್ಲೇಸ್ಗೆ ಒಂದು ಏನಪ್ಪಾ ಅಂತಂದ್ರೆ ತೆರಿಗೆ ರಿಯಾಯಿತಿಯನ್ನು ಕೂಡ ಕೊಡ್ತಾನೆ ಅಂತ ನಾವು ಒಂದು ಬೇರೆ ಬೇರೆ ಅಂದ್ರೆ ಒಂದು ಮೌರ್ಯರ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವೇನು ಸ್ಟಡಿ ಮಾಡ್ತೀವಿ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬಟ್ ಇದು ಒಂದು ಬೇಸಿಕ್ ಆಸ್ಪೆಕ್ಟ್ಸ್ ಆಸ್ ಅ ಪಾಯಿಂಟ್ ಆಫ್ ವ್ಯೂ ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಓಕೆನಾ? ಸೊ ಇಲ್ಲಿ ಧಾಮೆಕ್ ಸ್ತೂಪ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ದ ಗ್ರೇಟ್ ಮೌರ್ಯ ಅಶೋಕ ಅಂಡ್ ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಧರ್ಮಚಕ್ರ ಸ್ತೂಪ. ಓಕೆನಾ? ಸೊ ಇನ್ನೊಂದು ಪ್ಲೇಸ್ ಸಂಬಂಧಪಟ್ಟಂತೆ ಮೂಲ ಗಂಧಕುತಿ ವಿಹಾರ ಬಗ್ಗೆ ಕೇಳುವಂತ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಮೂಲ ಗಂಧಕುತಿ ವಿಹಾರ ಏನ್ ಸರ್ ಇದು ಮೂಲ ಗಂಧಕುತಿ ವಿಹಾರ? ಸೋ ಮೆನಿ ಪೀಪಲ್ ಡೋಂಟ್ ನೋ ಮೂಲ ಗಂಧಕುತಿ ವಿಹಾರ. ಸೊ ಇಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತ ಏನ್ ಕರಿತೀವಿ ಅಂದ್ರೆ ಅಶೋಕನ ಒಂದು ಮೊದಲ ಒಂದು ಪ್ರವಚನ ನೀಡಿದಂತ ಒಂದು ಸಂದರ್ಭದಲ್ಲಿ ಬುದ್ಧ ವಾಸ ಮಾಡಿದಂತ ಒಂದು ಪ್ಲೇಸ್ ಸ್ನೇಹಿತರೆ ಅದು. ಸೊ ಅದನ್ನ ನಾವು ಮೂಲ ಗಂಧಕುತಿ ವಿಹಾರ ಅಂತ ಕರಿತೀವಿ. ಮೂಲ ಗಂಧಕುತಿ ವಿಹಾರ ಅಂತ ಕರಿತೀವಿ. The Kuti Vihara was the place in which Buddha was resident for some time while he was giving his first sermon. Okay na? So Moolagandha Kuti Vihara illide, it was also located in Saranath only. Why? Because idan yak ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಮೂಲಗಂಧ ಕುತಿ ವಿಹಾರ. ಸೊ ಇದು ಬುದ್ಧ ತನ್ನ ಪ್ರವಚನ ನೀಡಿದಂತ ಸಂದರ್ಭದಲ್ಲಿ ವಾಸ ಮಾಡಿದಂತ ಒಂದು ಪ್ಲೇಸ್ ಸ್ನೇಹಿತರೆ. ಬುದ್ಧನ ವಾಸ ಮಾಡಿದಂತ ಒಂದು ಪ್ಲೇಸ್. ಯಾವಾಗ? ನಾಟ್ ಫಾರ್ ಎನಿ ಟೈಮ್, ಯಾವಾಗಲೂ ಕೂಡ ಅಲ್ಲೇ ವಾಸ ಮಾಡ್ತಿದ್ದ ಅಂತ ಅರ್ಥ ಅಲ್ಲ. ತನ್ನ ಒಂದು ಪ್ರವಚನ ನೀಡುವಂತ ಒಂದು ಸಂದರ್ಭದಲ್ಲಿ ಅವನು ಅಲ್ಲೇ ವಾಸ ಮಾಡ್ತಿದ್ದ ಅಂತ. ಇಸ್ ಇಟ್ ಕ್ಲಿಯರ್? ಸೋ ಮೆನಿ ಪೀಪಲ್ ಡೋಂಟ್ ನೋ ಈ ಒಂದು ಮೂಲಗಂಧ ಕುತಿ ವಿಹಾರದ ಹತ್ರನೇ ಬೋಧಿ ವೃಕ್ಷ ಇರುವಂತದ್ದು. ಓಕೆನಾ? ಬೋಧಿ ವೃಕ್ಷ. ಸೊ ಈ ಒಂದು ಮೂಲಗಂಧ ಕುತಿ ವಿಹಾರದ ಹತ್ರನೇ ಇರುವಂತದ್ದು ಸ್ನೇಹಿತರೆ ಬೋಧಿ. ಸೊ ಇಟ್ ವಾಸ್ ನಿಯರ್ ಟು ದಿ ಬೋಧಿ ಟ್ರೀ. ಒಂದು ಬೋಧಿ ವೃಕ್ಷ ಕೂಡ ಇರೋದು ಈ ಒಂದು ವಿಹಾರದಲ್ಲಿ ಅಂತ. ಇಸ್ ಇಟ್ ಕ್ಲಿಯರ್? ಸೊ ಅದೇ ರೀತಿಯಾಗಿ ಅಶೋಕನ ಸ್ತಂಭ, ಸಾರನಾಥದ ಸ್ತಂಭ ಅಂತ ಏನ್ ಕರಿತೀವಿ. ಸೊ ಮುಂದಿನ ಒಂದು ವಿಡಿಯೋನಲ್ಲಿ ನಾವು ಅಶೋಕನ ಸ್ತಂಭಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಸಂಚಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆನಾ? ಸೊ ಇಲ್ಲಿ ಅಶೋಕನ ಒಂದು ಸ್ತಂಭ ಶಾಸನ ಕೂಡ ಸಾರನಾಥದಲ್ಲಿ ಸಿಕ್ಕಿದೆ. ಅದೆಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಅಶೋಕನ ಒಂದು ಸ್ತಂಭ ಶಾಸನ ಏನಿದೆ, ಸಾರನಾಥ ಸ್ತಂಭ ಶಾಸನ, ಅದರ ಕೆಲವೊಂದಿಷ್ಟು ಭಾಗವನ್ನ ನಾವು ರಾಷ್ಟ್ರೀಯ ಲಾಂಛನವನ್ನಾಗಿ ಮಾಡ್ಕೊಂಡಿದೀವಿ. ಓಕೆನಾ? ದ ಅಶೋಕ ಪಿಲ್ಲರ್ ವಿಚ್ ವಾಸ್ ಫೌಂಡ್ ಇನ್ ಸಾರನಾಥ, ಸೊ ಇಟ್ ವಾಸ್ ಅಡಾಪ್ಟೆಡ್ ಆಸ್ ದಿ ನ್ಯಾಷನಲ್ ಆಂಬ್ಲಮ್. ಸೊ 4 ಸಿಂಹಗಳಿರುವಂತ ಒಂದು ಲಾಂಛನ. ಸೊ ಅದನ್ನು ನಾವು ರಾಷ್ಟ್ರೀಯ ಲಾಂಛನ ಅಂತ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ಸೊ ಎಲ್ರಿಗೂ ಗೊತ್ತಿರುವಂತ ಒಂದು ವಿಚಾರ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೀವು ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಸೊ ಅದಕ್ಕೆ ಹೇಳೋದು ನಾನು, ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಹಿಸ್ಟ್ರಿ ನಾಟ್ ದಟ್ ಮಚ್ ಈಸಿ. ಓಕೆನಾ? ಸೊ ಒನ್ ವೇನಲ್ಲಿ ನಾವು ಥಿಂಕ್ ಮಾಡಿದ್ರೆ ಕ್ವಶನ್ ಪೇಪರ್ ನಲ್ಲಿ ಇನ್ನೊಂದು ವೇನಲ್ಲಿ ಕ್ವಶನ್ ಬಂದಿರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ನಾವೇನು ಓದ್ಕೊಂಡಿರ್ತೀವಿ, 4 ಸಿಂಹಗಳಿರುವ ಒಂದು ಶಾಸನ ಅಂದ್ರೆ 4 ಸಿಂಹಗಳಿರುವಂತ ಒಂದು ಸ್ತಂಭ ಶಾಸನ ಎಲ್ಲಿದೆ? ಸಾರನಾಥ ಅಷ್ಟಕ್ಕೆ ಕ್ಲೋಸ್. ಹೌದಲ್ಲ? ಸೊ ಇಲ್ಲಿ ಬರುವಂತ ನಾಳೆ ಏನಾದ್ರೂ ನೀವು ಕ್ವಶನ್ ಕೇಳಿದ್ರೆ, ಸಾರನಾಥದಂತೆ 4 ಸಿಂಹಗಳಿರುವಂತ ಇನ್ನೊಂದು ಸ್ತಂಭ ಶಾಸನ ಎಲ್ಲಿ ಸಿಕ್ಕಿದೆ ಅಂತ ಕೇಳಿದ್ರೆ, ಯುವರ್ ಆನ್ಸರ್ ಶುಡ್ ಬಿ ಸಾಂಚಿ. ಸೊ 4 ಸಿಂಹಗಳಿರ್ತಕ್ಕಂಥ ಇನ್ನೊಂದು ಸ್ತಂಭ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಮಧ್ಯಪ್ರದೇಶದ ಸಾಂಚಿ ಸ್ನೇಹಿತರೆ. ಓಕೆನಾ? ಸೊ ಬೇಸಿಕಲಿ ಸಾರನಾಥ ಪಿಲ್ಲರ್ ವಾಸ್ ವಿತ್ 4 ಲಯನ್ ಕ್ಯಾಪಿಟಲ್. ಓಕೆನಾ? ಒಂದು 4 ಸಿಂಹಗಳಿರ್ತಕ್ಕಂಥ ಒಂದು ಕ್ಯಾಪಿಟಲ್ ಇರ್ತಕ್ಕಂಥ ಒಂದು ಸ್ತಂಭ. ಬಟ್ another pillar with 4 lions was found in ಸಾಂಚಿ. ಸೊ 4 ಸಿಂಹಗಳಿರ್ತಕ್ಕಂಥ ಮತ್ತೊಂದು ಶಾಸನ ಎಲ್ಲಿ ಸಿಕ್ಕಿದೆ? ನಮಗೆ ಸಾಂಚಿಯಲ್ಲಿ ಸಿಕ್ಕಿದೆ ಸ್ನೇಹಿತರೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಮೆಮೊರೈಸ್. ಓಕೆ? ಸೊ ಇದು ಹೇಳಿದೆ, ಸಾರನಾಥ ಅನ್ನುವಂಥದ್ದು ಒಂದು ಬೌದ್ಧರ ಒಂದು ನೆಲೆ ಅಂತ ನಾನು ಹೇಳಿದೆ. ಹೌದಾ? ಬೌದ್ಧರ ನೆಲೆ ಅಷ್ಟೇ ಅಲ್ಲ, ಇದನ್ನು ನಾವು ಜೈನರ ನೆಲೆಯನ್ನಾಗಿ ಕೂಡ ಸ್ಟಡಿ ಮಾಡ್ತೀವಿ.
ಓಕೆನಾ. ಪ್ರಾಚೀನ ಭಾರತದ ನೆಲೆಗಳು ಅಂತ ಬಂದಾಗ ಇದನ್ನು ನಾವು ಬೌದ್ಧರ ನೆಲೆ ಅಷ್ಟೇ ಅಲ್ಲ, ಪ್ರಾಚೀನ ಭಾರತದ ಒಂದು ಜೈನರ ನೆಲೆ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾಕೆ ಸರ್ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ಲೇಸ್ ಏನ್ ಸರ್ ರಿಲೇಷನ್ ಇದೆ? ಸೋ ಮೆನಿ ಪೀಪಲ್ ಡೋಂಟ್ ನೋ. ಸೊ ಇಲ್ಲಿ ಜೈನರ ಒಂದು ನೆಲೆ ಅಂತ ಯಾಕೆ ಕರಿತೀವಿ ಸ್ನೇಹಿತರೆ? ಜೈನರ 11ನೇ ತೀರ್ಥಂಕರ ಅಂತ ಕರಿತೀವಿ. ಶ್ರೇಯಾಂಶನಾಥರ ಒಂದು ಜನ್ಮಸ್ಥಳ ಕೂಡ ಸಾರಾನಾಥ. ಓಕೆನಾ. ಸೊ it was also Jainism site was also why, because it was the birthplace of the 11th ತೀರ್ಥಂಕರ of Jainism, what we call ಶ್ರೇಯಾಂಶನಾಥ. ಓಕೆನಾ. ಸೊ ಇದಿಷ್ಟು ಮೇಲೆ ನಾವು ಮೂಲಗಂಧ ಕುತಿ ವಿಹಾರ ಅಂತ ನಾವು ತಗೊಂಡಿವಿ, ಚೌಕಂಡಿ ಸ್ತೂಪ ನೋಡಿದ್ವಿ, ಎಲ್ಲಾನು ನೋಡಿದ್ರೆ ಇದೊಂದು ಬುದ್ಧಿಸ್ಟ್ ಸೈಟ್, ಇದೊಂದು ಬೌದ್ಧರ ನೆಲೆ. ಓಕೆನಾ. ಸೊ ಈ ಒಂದು ಆಸ್ಪೆಕ್ಟ್ ಏನಿದೆ, ಒಂದು 11ನೇ ಒಂದು ತೀರ್ಥಂಕರ ಒಂದು ಜನ್ಮಸ್ಥಳ ಅನ್ನುವಂಥ ಒಂದು ಅಂಶ ಏನಿದೆ, ಸೊ ಇದು ಈ ಒಂದು ಚೌಖಂಡಿ ಸ್ತೂಪ ಇರುವಂತ ಒಂದು ಸಾರಾನಾಥ ಏನಿದೆ, ಇಟ್ ಈಸ್ ನಾಟ್ ಓನ್ಲಿ ಬುದ್ಧಿಸ್ಟ್ ಸೈಟ್, ಇಟ್ ವಾಸ್ ಆಲ್ಸೋ ಸರ್ವ್ಡ್ ಆಸ್ ಜೈನಿಸ್ ಸೈಟ್. ಸೊ ಜೈನರ ಒಂದು ನೆಲೆಯಾಗಿ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಪ್ಲೇಸ್ ಸ್ನೇಹಿತರೆ ಸಾರಾನಾಥ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಸಾರಾನಾಥ್. What we need to remember for the sake of the examination. So we need to understand what about ASI, not Assistant Sub Inspector, Archaeological Survey of India. ASI ಅಂದ್ರೆ ಏನಪ್ಪಾ? Archaeological Survey of India. Is it clear? So ಭಾರತೀಯ ಪ್ರಾಕ್ತನ ಸರ್ವೇಕ್ಷಣಾ ಇಲಾಖೆ ಅಂತ ಕರೀತೀವಿ. ಸೊ ಯಾಕೆ ಅಂತಂದ್ರೆ ಚೌಖಂಡಿ ಸ್ತೂಪಕ್ಕೆ ರಾಷ್ಟ್ರೀಯ ಸ್ಮಾರಕದ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಒಂದು ಸಂಸ್ಥೆನೆ ಒಂದು ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆನಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1861 ಡ್ಯೂರಿಂಗ್ ದ ಗವರ್ನರ್ ಜನರಲ್ಶಿಪ್ ಆಫ್ ದಿ ಲಾರ್ಡ್ ಕ್ಯಾನಿಂಗ್. ಸೊ ಆ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ರು? ಲಾರ್ಡ್ ಕ್ಯಾನಿಂಗ್. ಸ್ಥಾಪನೆಯಾಗಿದ್ದು 1861. ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಬ್ಬ ಮೊದಲ ನಿರ್ದೇಶಕರು ಯಾರು? ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಹೂ ವಾಸ್ ದ ಫಸ್ಟ್ ಡೈರೆಕ್ಟರ್ ಫಾರ್ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವಾಸ್ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ದ ಫಸ್ಟ್ ಡೈರೆಕ್ಟರ್ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. That's why Alexander Cunningham was also referred as father of Indian archaeological department. ಭಾರತದ ಪುರಾತತ್ವ ಇಲಾಖೆಯ ಪಿತಾಮ ಯಾರು ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಓಕೆನಾ. ಸೊ ಇಲ್ಲಿ ಭಾರತೀಯ ಪಿತಾಮ ಯಾರು ಸರ್ ಅಂತ ಕೇಳಿದ್ರೆ ರಾವ್ ಬಹದ್ದೂರ್ KN ದೀಕ್ಷಿತ್. Is it clear? So Rao Bahadur KN Dixit was Indian director to the ASI. The first Indian director to the ASI, Archaeological Survey of India, was Rao Bahadur KN Dixit. That's why he was also referred as Indian father of Indian Archaeological Survey of India. ಓಕೆನಾ. ಸೊ ಇಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಭಾರತೀಯ ಪಿತಾಮ ಯಾರು ಅಂತ ಕೇಳಿದ್ರೆ ರಾವ್ ಬಹದ್ದೂರ್ KN ದೀಕ್ಷಿತ್. ಸೊ ಆಸ್ ಅ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಮಗಿರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಏರಿಯಾ ಏನಪ್ಪಾ ಅಂತಂದ್ರೆ ಈ ಒಂದು ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ಸರ್ ಅಂತ ಕೇಳಿದ್ರೆ ಯಾವ ಸಚಿವಾಲಯದ ಅಡಿ ಕೆಲಸ ನಿರ್ವಹಿಸುತ್ತೆ? ಇದು ಕೇಂದ್ರದ ಒಂದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ಓಕೆನಾ. ಇಟ್ ವಾಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಕಲ್ಚರ್. ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಕಲ್ಚರ್, ಕೇಂದ್ರದ ಒಂದು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಬೇಸಿಕ್ ಇನ್ಫಾರ್ಮೇಶನ್ ಫಾರ್ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಏನ್ ಸರ್ ಇದು ಕಾರ್ಯ? ಪ್ರಮುಖವಾದ ಒಂದು ಕಾರ್ಯ, ಯಾವ ಕಾಯ್ದೆ ಪ್ರಕಾರ ಇದು ಕಾರ್ಯನಿರ್ವಹಿಸುತ್ತೆ ಅಂತ ಕೇಳ್ತಾರೆ. ಸೊ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ನೆಲೆಗಳ ರಕ್ಷಣಾ ಕಾಯ್ದೆ 1958ರ ಒಂದು ಪ್ರಕಾರ ಇದೇನ್ ಮಾಡುತ್ತೆ? ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದ್ರೆ ಒಂದು ಪ್ರಾಚೀನ ಸ್ಮಾರಕಗಳ ಒಂದು ರಕ್ಷಣೆಗೆ, ಆ ಒಂದು ರಕ್ಷಣೆಗೆ ತಗೊಳ್ಳುವಂತ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್, ಒಂದು ಮೇಜರ್ ಸ್ಟೆಪ್ಸ್ ಗಳಿಂದವೆ ಅವೆಲ್ಲ ಕಾರ್ಯವನ್ನು ನಿರ್ವಹಿಸುತ್ತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. It was functioned under the Protection of the Ancient Monuments and Archaeological Sites Act 1958. 1958ರ ಒಂದು ಪ್ರಾಚೀನ ಸ್ಮಾರಕ ಮತ್ತು ಪುರಾತತ್ವ ನೆಲೆಗಳ ಒಂದು ರಕ್ಷಣಾ ಕಾಯ್ದೆಯ ಒಂದು ಅಡಿಯಲ್ಲಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸುತ್ತೆ ಅಂತ. ಸೊ ಹಾಗಾದ್ರೆ ರಾಷ್ಟ್ರೀಯ ಮಹತ್ವವನ್ನು ನೀಡಲಿಕ್ಕೆ ಮಾನದಂಡಗಳೇನು? ಕ್ರೈಟೀರಿಯಾ ಫಾರ್ ದಿ ಗಿವಿಂಗ್ ನ್ಯಾಷನಲ್ ಸಿಗ್ನಿಫಿಕೆನ್ಸ್, ನ್ಯಾಷನಲ್ ಇಂಪಾರ್ಟೆನ್ಸ್ ಟು ದಿ ಸಮ್ ಆರ್ಕಿಯಾಲಜಿಕಲ್ ಸೈಟ್ಸ್. ಮಾನದಂಡಗಳನ್ನ ನಾವು ನೋಡ್ತಾ ಹೋದ್ರೆ ಆ ಒಂದು ಪ್ಲೇಸು 100 ವರ್ಷಕ್ಕಿಂತ ಹೆಚ್ಚು ಹಳೆಯದಾಗಿರ್ಬೇಕು. ಓಕೆನಾ. ಸೊ ದ ಪ್ಲೇಸ್ ಮಸ್ಟ್ ಬಿ ಓವರ್ 100 years old.
ಓಕೆನಾ. ಸೊ 100 ವರ್ಷಕ್ಕಿಂತಲೂ ಹಳೆಯದಾಗಿರ್ಬೇಕು ಆ ಪ್ಲೇಸು. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಅದರ ಸುತ್ತಮುತ್ತಲಿನ ಒಂದು ಪ್ರದೇಶ ಏನಿದೆ ಅದರ ಒಂದು ರಕ್ಷಣಾ ಜವಾಬ್ದಾರಿ ಕೂಡ ASI ಗೆ ಸೇರಿರುತ್ತೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿರುತ್ತೆ. ಸೊ ಅದರ ಜೊತೆಗೆ ಸ್ಮಾರಕಗಳನ್ನ ಏನ್ ರಕ್ಷಣೆ ಮಾಡಬೇಕು, ಹೆಂಗ್ ರಕ್ಷಣೆ ಮಾಡಬೇಕು, ಓಕೆನಾ. ಸೊ ಎಲ್ಲಾ ಮೇಜರ್ ಸ್ಟೆಪ್ಸ್ ಅನ್ನ ತೊಳುವಂತ ಒಂದು ಅಧಿಕಾರ ಕಾರ್ಯಗಳು ಸೊ ಈ ಒಂದು ASI ಗೆ ಇರುವಂತದ್ದು ಸ್ನೇಹಿತರೆ. Is it clear? So this is all about ASI and Chowkhandi Stupa. You should remember. You should all those things you have to remember. ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪೊಟೆನ್ಷಿಯಲ್ ಏರಿಯಾ ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತದ್ದು ಏನಪ್ಪಾ ಅಂತಂದ್ರೆ ಅಮರಾವತಿ ಶಿಲ್ಪಕಲೆ ಅಂತ ಕರಿತೀವಿ. ಅಮರಾವತಿ ಶಿಲ್ಪಕಲೆ ಏನ್ ಸರ್ ಇದು ಅಮರಾವತಿ ಶಿಲ್ಪಕಲೆ? ಯಾಕೆ ಸರ್ ಇದು ನ್ಯೂಸ್ ಅಲ್ಲಿ ಇದೆ? ಯಾಕೆ ಸರ್ ನ್ಯೂಸ್ ಅಲ್ಲಿ ಇದೆ? ಓಕೆನಾ. ಸೊ ಇದು ನ್ಯೂಸ್ ಇಲ್ಲಿ ಯಾಕಿದೆ ಅಂತಂದ್ರೆ ಸೊ ಅಮರಾವತಿ ಶಿಲ್ಪಕಲೆ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಆಂಧ್ರ ಪ್ರದೇಶದ ಒಂದು ಗುಂಡ್ಲುಕಮ್ಮ ನದಿ ಏನಿದೆ, ಸೊ ಈ ಆಂಧ್ರ ಪ್ರದೇಶದ ಒಂದು ಗುಂಡ್ಲುಕಮ್ಮ ನದಿಯ ಒಂದು ದಡದಲ್ಲಿ ಈ ಒಂದು ಅಮರಾವತಿ ಶಿಲ್ಪಕಲೆಗೆ ಹೋಲುವಂತ ಬೌದ್ಧ ಅವಶೇಷಗಳು ಪತ್ತೆಯಾಗಿದ್ದಾವೆ. ಓಕೆನಾ. ಸೊ ಡಿಸ್ಕವರಿ ಆಫ್ ಬುದ್ಧಿಸ್ಟ್ ರಿಮೇನ್ಸ್ ಆನ್ ದಿ ಬ್ಯಾಂಕ್ಸ್ ಆಫ್ ಗುಂಡ್ಲುಕಮ್ಮ ಇನ್ ಆಂಧ್ರ ಪ್ರದೇಶ್ ವಿಚ್ ಬಿಲಾಂಗ್ಡ್ ಟು ದಿ ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಅಮರಾವತಿ ಸ್ಕೂಲ್ ಆಫ್ ಆರ್ಟ್, ಅಮರಾವತಿ ಒಂದು ಶಿಲ್ಪಕಲೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅವಶೇಷಗಳು ನಮಗೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಗೆ ಸಂಬಂಧಪಟ್ಟಂತ ಒಂದು ಅವಶೇಷಗಳು ನಮಗೆ ಆಂಧ್ರ ಪ್ರದೇಶದ ಒಂದು ಗುಂಡ್ಲುಕಮ್ಮ ನದಿಯ ಒಂದು ದಡದಲ್ಲಿ ಸಿಕ್ಕಿರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಏನ್ ಸರ್ ಅದು? ಏನ್ ಸರ್ ಅವಶೇಷ ಏನ್ ಸಿಕ್ಕಿದೆ? ಸೊ ಇಲ್ಲಿ ಅವಶೇಷ ಸುಣ್ಣದ ಕಲ್ಲಿನ ಒಂದು ಕಂಬ ಸಿಕ್ಕಿದೆ ಸ್ನೇಹಿತರೆ. ಅದರಲ್ಲಿ ಅರ್ಧ ಕಮಲದ ಚಿತ್ರ ಇದೆ. ಸುಣ್ಣದ ಕಲ್ಲಿನ ಒಂದು ಚಿತ್ರ ಕಂಬ ಸಿಕ್ಕಿದೆ, ಒಂದು ಸುಣ್ಣದ ಕಲ್ಲಿನ ಒಂದು ಕಂಬ, ಅದರಲ್ಲಿ ಅರ್ಧ ಒಂದು ಕಮಲದ ಚಿತ್ರ ಇದೆ. ಸೊ ರಮನಾಟ್ ವಾಸ್ ದಿ ಲೈಮ್ ಸ್ಟೋನ್ ಪಿಲ್ಲರ್ ವಿಚ್ ಹ್ಯಾಸ್ ಅ ಡಿಪಿಕ್ಷನ್ ಆಫ್ ದಿ ಹಾಫ್ ಲೋಟಸ್ ವಿಚ್ ವಾಸ್ ಡಿಪಿಕ್ಟೆಡ್ ಫ್ರಮ್ ದಿ ಹಾಫ್ ಲೋಟಸ್. ಒಂದು ಅರ್ಧ ಒಂದು ಕಮಲದ ಚಿತ್ರ ಇದೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲೆಲ್ಲವನ್ನು ನಾವು ಸ್ಟಡಿ ಮಾಡೋದಕ್ಕಿಂತ ಮೊದಲು ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಏನು, ಶಿಲ್ಪಕಲೆ ಅಂದ್ರೆ ಏನು? Basically, the sculptural history of India was started with the Buddhism. ಓಕೆನಾ. ಭಾರತದ ಒಂದು ಶಿಲ್ಪಕಲೆಯ ಇತಿಹಾಸ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಬೌದ್ಧ ಧರ್ಮದಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಯಾಕೆ ಸರ್ ಅಂತ ಕೇಳಿದ್ರೆ ತದನಂತರ ಒಂದು ಬುದ್ಧ ಧರ್ಮದ ಒಂದು ಡೆವಲಪ್ಮೆಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಬುದ್ಧನನ್ನ ಏನ್ ಮಾಡುತ್ತಪ್ಪ ಅಂತಂದ್ರೆ ಬುದ್ಧನನ್ನ ಮೂರ್ತಿ ಪೂಜೆಯಲ್ಲಿ ಪೂಜೆ ಮಾಡುವಂತ ಒಂದು ಟ್ರೆಂಡ್ ಎಮರ್ಜ್ ಆಗುತ್ತೆ. ಸೊ ಇಲ್ಲಿ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡುವಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆದಾಗ ಸೊ ಇಲ್ಲಿ ಬುದ್ಧನ ಮೂರ್ತಿಗಳಿಗೆ ಡಿಮ್ಯಾಂಡ್ ವಾಸ್ ಎಮರ್ಜೆಡ್. ಸೊ ಇಲ್ಲಿ ಡಿಮ್ಯಾಂಡ್ ಸೃಷ್ಟಿಯಾಗುತ್ತೆ. ಯಾವುದಕ್ಕೆ? ಮೂರ್ತಿಗಳಿಗೆ. ಸೊ ಈ ಮೂರ್ತಿಗಳನ್ನೇ ಕೆತ್ತುವಂತ ಡಿಫ್ರೆಂಟ್ ಸ್ಕೂಲ್ ಆಫ್ ಆರ್ಟ್ಸ್ ಗಳು ಅಸ್ತಿತ್ವಕ್ಕೆ ಬರ್ತವೆ. ಓಕೆನಾ. ಬೇಸಿಕಲಿ ದ ಸ್ಕಲ್ಪ್ಚರಲ್ ಹಿಸ್ಟ್ರಿ ಆಫ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ವಿತ್ Buddhism. The advent of idolatry in Buddhism, which was caused for the many demands for the idols of the Buddha. ಬುದ್ಧನ ಒಂದು ಪ್ರತಿಮೆಗಳಿಗೆ ಏನಾಗುತ್ತೆ? ಡಿಮ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ಹೆನ್ಸ್ ಇಟ್ ವಾಸ್ ರಿಸಲ್ಟೆಡ್ ಇನ್ ದಿ ಫಾರ್ಮೇಶನ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ದಿ ಎಮರ್ಜೆನ್ಸ್ ಆಫ್ ದಿ 4 ಮೇಜರ್ ಸ್ಕೂಲ್ ಆಫ್ ಆರ್ಟ್. ಸೊ ಇಲ್ಲಿ 4 ಪ್ರಮುಖ ಶಿಲ್ಪಕಲೆಯ ಒಂದು ಕಲೆ ಉದಯವಾಗುತ್ತೆ ಸ್ನೇಹಿತರೆ. ಗಾಂಧಾರ ಕಲೆ ಅಂತ ನಾವು ನೋಡ್ತೀವಿ, ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂತ ನೋಡ್ತೀವಿ, ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂತ ನೋಡ್ತೀವಿ, ಅಂಡ್ ಇನ್ನೊಂದು ಬರಹತ್ ಸ್ಕೂಲ್ ಆಫ್ ಆರ್ಟ್ ಅಂತ ನೋಡ್ತೀವಿ. ಸೊ ನಮ್ಮ ಒಂದು ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಸ್ನೇಹಿತರೆ. ಯಾಕೆಂದ್ರೆ ನಾನು ಹೇಳ್ತಾನೆ ಇರ್ತೀನಿ, ಒಂದು ಕಲ್ಚರಲ್ ಸ್ಪಿಯರ್ ಅನ್ನುವಂಥದ್ದು ಏನಿದೆ, ಕಲ್ಚರಲ್ ಸ್ಪಿಯರ್ ಏನಿದೆ, ಸೊ ಇದು ಕಲ್ಚರಲ್ ಸ್ಪಿಯರು ಈ ಪ್ರಿಲಿಮ್ಸ್ಗೂ ಬೇಕು, ಮೇನ್ಸ್ಗೂ ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಪಿಯರ್ ಸ್ನೇಹಿತರೆ ನಮ್ಮ ಒಂದು ಆಧುನಿಕ ಭಾರತದ ಅಥವಾ ನಮ್ಮ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಇಸ್ ಇಟ್ ಕ್ಲಿಯರ್? ಸೊ ಹಂಗಾದ್ರೆ ಆ ಒಂದು ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಗಾಂಧಾರ ಕಲೆ ಅಂದ್ರೇನು, ಸೊ ಇದೊಂದು ಮಥುರಾ ಕಲೆ ಅಂದ್ರೇನು, ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂದ್ರೇನು, ಭಾರತ್ ಸ್ಕೂಲ್ ಆಫ್ ಆರ್ಟ್ ಅಂದ್ರೇನು ಅಂತ. ಓಕೆನಾ. ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಭಾರತದ ಶಿಲ್ಪಕಲೆಯ ಒಂದು ಇತಿಹಾಸ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬೌದ್ಧ ಧರ್ಮದಿಂದ ಸ್ಟಾರ್ಟ್ ಆಗುತ್ತೆ. ಹಿಸ್ಟ್ರಿ ಆಫ್ ಇಂಡಿಯನ್ ಸ್ಕಲ್ಪ್ಚರ್ ವಾಸ್ ಬಿಗಿನಿಂಗ್ ವಿತ್ ಬುದ್ಧಿಸಮ್. ಸೊ ಮೊದಲನೇದಾಗಿ ಗಾಂಧಾರ ಕಲೆಯನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಗಾಂಧಾರ ಕಲೆ, ಸೊ ನೋಡ್ರಿ, ಈ ಗಾಂಧಾರ ಕಲೆ ಒಂದು ಮಥುರಾ ಕಲೆ ಶಿಲ್ಪಕಲೆಯ ಒಂದು ವಿಧಗಳು, ಓಕೆನಾ.
ಸೊ ಕೆಲವೊಂದಿಷ್ಟು ಕಲೆಗಳಲ್ಲಿ ಬುದ್ಧನ ಮೂರ್ತಿಗಳೇ ಮಾತ್ರ ಕೆತ್ತಲ್ಪಡುತ್ತವೆ. ಇನ್ನೂ ಕೆಲವೊಂದಿಷ್ಟು ಕಲೆಗಳಲ್ಲಿ ಮೂರ್ತಿಗಳ ಅಲ್ಲದೇ ಕೆಲವೊಂದಿಷ್ಟು ವಿಶಿಷ್ಟ ಕಾರ್ಯಗಳನ್ನು ಕೂಡ ಅವರು ಕೈಗೊಳ್ಳುತ್ತಾರೆ. ಫಾರ್ ಎಕ್ಸಾಂಪಲ್, ಕಮಾನುಗಳ ಒಂದು ಕೆತ್ತನೆ ಆಗಿರ್ಬೋದು, ಒಂದು ಆಯಕ ಸ್ತಂಭಗಳ ಒಂದು ಕೆತ್ತನೆ ಆಗಿರ್ಬೋದು. ಸೊ ಇಲ್ಲಿ ಆಯಕ ಸ್ತಂಭಗಳ ಕೆತ್ತನೆ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅನ್ನ ನೀವೇನ್ ಮಾಡ್ಕೋಬೇಕು, ಕಣ್ಮುಂದೆ ತರ್ಕೋಬೇಕು, ಬರ್ಬೇಕು, ಕಣ್ಮುಂದೆ ನಿಮ್ಗೆ ಬರ್ಬೇಕು. ಯಾಕೆ ಸರ್, ಯಾಕೆ ಅಂತ ಕೇಳಿದ್ರೆ ರೀಸೆಂಟ್ ಆಗಿ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸ್ತಂಭಗಳು ನಮಗೆ ಗುಂಡ್ಲುಕಮ್ಮ ನದಿಯ ಒಂದು ದಡದಲ್ಲಿ ಸಿಕ್ಕಿದವೆ. ಇಸ್ ಇಟ್ ಕ್ಲಿಯರ್? ಸೊ prior going to the Amaravati School of Art, we have to study about the Gandhara School of Art. Gandhara School of Art. So ಆಲ್ಮೋಸ್ಟ್ ಎಲ್ಲ ಒಂದು ಈ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಎಲ್ಲಿತ್ತು, ಭಾರತದ ಒಂದು ವಾಯುವ್ಯ ಭಾಗದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ಪ್ರಭಾವವನ್ನ ನೋಡೋದಾದ್ರೆ. ಸೊ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ಗೆ ಪ್ರಭಾವ ಯಾವುದಿತ್ತು, ಭಾರತೀಯ ಹಾಗೂ ವಿದೇಶಿ ಪ್ರಭಾವವನ್ನ ನೋಡ್ತೀವಿ. ಸೋ ಮೆನಿ ಪೀಪಲ್ ಡೋಂಟ್ ನೋ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪೊಟೆನ್ಶಿಯಲ್ ಏರಿಯಾ ಇದು. ಓಕೆನಾ? ಸೊ ಇನ್ಫ್ಲೂಯೆನ್ಸ್ ಅನ್ನು ಯಾವ್ದು ತೋರ್ತೀವಿ, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ವಾಸ್ ಸ್ಟ್ರೈಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಇಂಡಿಯನ್ ಅಂಡ್ ಫಾರಿನ್ ಒಂದು ಪ್ರಭಾವ, ಒಂದು ವಿದೇಶಿ ಪ್ರಭಾವ ಕೂಡ ಇದೆ. ಯಾವ ರೀತಿ ಇದೆ? ಸೊ ಇದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಬಂದಾಗ ಬುದ್ಧನ ಮೂರ್ತಿಗಳನ್ನು ಕೆತ್ತುವಂತ ಒಂದು ಕಲೆ ಸ್ನೇಹಿತರೆ, ಹೌದಾ? ಸೊ ಒಂದು ನೆನ್ಪಿಟ್ಕೊಳ್ರಿ, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಕೆತ್ತಿದಂತ ಬುದ್ಧನ ಮೂರ್ತಿಗಳನ್ನ ನಾವು ಗಾಂಧಾರ ಬುದ್ಧ ಅಂತ ಕರಿತೀವಿ. ಗಾಂಧಾರ ಬುದ್ಧ ಅಂತಾನೆ ಕರಿತೀವಿ. ಸೊ ಇನ್ನೊಂದು ಟರ್ಮ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಗಾಂಧಾರ ಶಿಲ್ಪಕಲೆಯಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂಥ ಬುದ್ಧನ ಮೂರ್ತಿಗಳು ಯಾವಾಗ್ಲೂ ಕೂಡ ಸ್ಥಾನಕ ಪೋಸ್ಚರ್ ನಲ್ಲಿ ಇರ್ತವೆ. ವಾಟ್ ಯು ಮೀನ್ ಬೈ ಸ್ಥಾನಕ ಪೋಸ್ಚರ್? ಆಲ್ವೇಸ್ ಕಾರ್ವ್ಡ್ ಇನ್ ಅ ಸ್ಟ್ಯಾಂಡಿಂಗ್ ಪೋಸ್ಚರ್. ನಿಂತ ಭಂಗಿಯಲ್ಲಿ ಬುದ್ಧನನ್ನ ಕೆತ್ತಲ್ಪಡುತ್ತೆ. ಯಾವ ಒಂದು ಸ್ಕೂಲ್ ಆಫ್ ಆರ್ಟ್ ನಲ್ಲಿ? ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ. ಸೊ ಇಲ್ಲಿ ಬುದ್ಧನ ಮೂರ್ತಿಗಳನ್ನ ನಾವು ನಿಂತ ರೂಪದಲ್ಲಿ ನಾವು ಕೆತ್ತೀವಿ. ಸೊ ಆ ಕೆತ್ತದಂತ ಒಂದು ಮೂರ್ತಿಯಲ್ಲಿ ಯಾವ್ಯಾವ ಲಕ್ಷಣಗಳನ್ನ ನಾವು ಕಾಣ್ತೀವಿ ಸ್ನೇಹಿತರೆ? ಭಾರತದ ಲಕ್ಷಣಗಳನ್ನು ಕೂಡ ಕಾಣ್ತೀವಿ, ವಿದೇಶಿ ಲಕ್ಷಣಗಳನ್ನು ಕೂಡ ಕಾಣ್ತೀವಿ. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ದೈಹಿಕ ಲಕ್ಷಣ. ನೀವು ಗೂಗಲ್ ಹೋಗಿ ಸರ್ಚ್ ಮಾಡ್ರಿ. ಸೊ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಬಂದಾಗ ಒಂದು ಬುದ್ಧನ ಪ್ರತಿಮೆಗಳು ನಮ್ಗೆ ಸಿಗ್ತವೆ. 6 ಪ್ಯಾಕ್ ಬುದ್ಧನ ಪ್ರತಿಮೆಗಳು ಸಿಗ್ತವೆ. ದೈಹಿಕ ಲಕ್ಷಣ, ತುಂಬಾ ದೇಹ ದಾರ್ಢ್ಯತೆ ಇರತಕ್ಕಂಥ ಒಂದು ಬುದ್ಧನ ಒಂದು ಲಕ್ಷಣಗಳನ್ನು ನೀವು ಅಲ್ಲಿ ನೋಡ್ಬೋದು. ಆ ಒಂದು ದೈಹಿಕ ಲಕ್ಷಣ ಏನಿದೆ, 6 ಪ್ಯಾಕ್ ಬುದ್ಧ ಅಂತಾನೆ ನಾವು ಕರಿತೀವಿ ಕಾಮನ್ ಆಗಿ. 6 ಪ್ಯಾಕ್ ಬುದ್ಧನ ಒಂದು ದೈಹಿಕ ಲಕ್ಷಣ ಅನ್ನುವಂಥದ್ದು ಏನಿದೆ, ಅದು ಯಾವ ದೇಶದಿಂದ ಪ್ರಭಾವಿತವಾಗಿತ್ತು? ಗ್ರೀಕ್. ಸೊ ಈ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಬುದ್ಧನ ಒಂದು ಶಿಲಾ ಮೂರ್ತಿಗಳೇನಿದಾವೆ ಅದರಲ್ಲಿ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಗ್ರೀಕ್. ಸೊ ಗ್ರೀಕ್ ಆ ಒಂದು ದೈಹಿಕ ಲಕ್ಷಣ ಅನ್ನುವಂಥದ್ದು ಏನಿದೆ, ನಮ್ಮ ಭಾರತದ ಒಂದು ಲಕ್ಷಣ ಅಲ್ಲ, ಒಂದು ಗ್ರೀಕ್ ನ ಲಕ್ಷಣ. ಸೊ ಅದೇ ಒಂದು ಬುದ್ಧನ ಮುಖ ನೋಡ್ರಿ, ತುಂಬಾ ಶಾಂತ ಸ್ವಭಾವದ ಒಂದು ಮುಖ ಐತ್ರಿ ಅದ್ರಾಗ. ಸೊ ನೋಡ್ರಿ ಎಷ್ಟು ಚೆನ್ನಾಗೈತೆ. ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಭಾರತದ ಸಂಸ್ಕೃತಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ನೀಡ್ ಸಮ್ ಪೇಷನ್ಸ್. ತುಂಬಾ ನೀಟಾಗಿ ನಾವು ಅಬ್ಸರ್ವ್ ಮಾಡ್ಬೇಕ್ರಿ. ಓಕೆನಾ? ಏನೋ ಒಂದು ತಿಂಗಳದಾಗ ಎಕ್ಸಾಮ್ ಬಂತು, ಏನಂತಾರಲ್ಲ ಗುಂಪಿನಾಗ ಗೋವಿಂದ ಜೈ 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 ಅಂತ ಉದೋ ಅಂತ ನಾವು ಓದ್ಕೊಂತ ಕುಂತ್ಬಿಟ್ಟಿರ್ತೀವಿ. ವಿ ಹ್ಯಾವ್ ಟು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕಲ್ಚರ್. ಸೊ ನಮ್ಮ ಒಂದು ಸಂಸ್ಕೃತಿಯನ್ನ ನಾವು ಕಲಿಬೇಕ್ರಿ. ಇಸ್ ಇಟ್ ಕ್ಲಿಯರ್? ನಾಟ್ ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು ಅಂತಂದ್ರೆ ನಮ್ಮ ಸಂಸ್ಕೃತಿ ನಾವು ಕಲಿಲೇಬೇಕು ಅಲ್ಲ ಸ್ನೇಹಿತರೆ? ಸೊ ಇಲ್ಲಿ ನೋಡ್ರಿ, ಮುಖದ ಒಂದು ಭಾವ, ಮುಖದ ಲಕ್ಷಣ ಏನಿದೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ, ಅದು ಭಾರತೀಯ ಲಕ್ಷಣ ಇದೆ. ನೋಡ್ಬೇಕ್ರಿ, ಅಂತ ತೇಜಸ್ಸಿರ್ತದ ಆ ಮುಖದಾಗ. ಸೊ ಅದು ಯಾವ ಲಕ್ಷಣ? ಅದು ಭಾರತದ ಲಕ್ಷಣ. ಸೊ ಇನ್ನೊಂದು ನೋಡ್ಬೇಕ್ರಿ, ಕೂದಲುಗಳನ್ನ ನೀವು ಅಬ್ಸರ್ವ್ ಮಾಡ್ರಿ, ಗುಂಗುರು ಕೂದಲುಗಳದಾವ ಎದ್ರಾಗ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ನಾಗ. ಸೊ ನೋಡ್ರಿ, ಬುದ್ಧನ ಒಂದು ಮೂರ್ತಿಗಳನ್ನ ನೀವು ಅಬ್ಸರ್ವ್ ಮಾಡ್ರಿ, ಕೂದಲುಗಳು ಗುಂಗುರು ಟೈಪ್ ಅದಾವ್ರಿ. ಒಳ್ಳೆ ಹೆಂಗಪ್ಪ ಅಂದ್ರೆ ಲಸಿತ್ ಮಾಲಿಂಗನ ಕೂದಲು ಅದಾವಲ್ಲ, ಲಸಿತ್ ಮಾಲಿಂಗನ ಕೂದಲಿದ್ದಂಗ ಅದಾವ, ಗುಂಗುರು ಟೈಪ್. ನೀವು ಅರ್ಥ ಮಾಡ್ಕೊಳ್ರಿ ಅಂತ ಹೇಳಕತ್ತೀನಿ, ಓಕೆನಾ? ಸೊ ಇಲ್ಲಿ ದ ಹೇರ್. ಸೊ ಈ ಒಂದು ಯಾವ ದೇಶದ ಲಕ್ಷಣ ಸ್ನೇಹಿತರೆ? ಇದು ರೋಮ್ ದೇಶದ ಲಕ್ಷಣ. ಸೊ ನೋಡ್ರಿ, ಭಾರತದ ಲಕ್ಷಣ ಕೂಡ ಇದೆ, ಬೇರೆ ವಿದೇಶಿ ಲಕ್ಷಣ ಕೂಡ ಇದೆ. ಸೊ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಇಂಡಿಯನ್ ಕಲ್ಚರ್ ಆಸ್ ವೆಲ್ ಆಸ್ ಫಾರಿನ್ ಕಲ್ಚರ್, ಜಸ್ಟ್ ಲೈಕ್ ಗ್ರೀಕ್ ಅಂಡ್ ರೋಮ್. ಗ್ರೀಕ್ ಮತ್ತು ರೋಮ್ ನಂತೆ ಏನ್ ಮಾಡುತ್ತೆ, ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಗ್ರೀಕ್ ಮತ್ತು ರೋಮ್ನ ಒಂದು ಪ್ರಭಾವವನ್ನು ನಾವು ಕಾಣಬಹುದು. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಅತಿ ಹೆಚ್ಚು ಯಾವ ಒಂದು ಕಲ್ಲಿನಲ್ಲಿ ಬುದ್ಧನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ, ಸ್ಪೆಷಲಿ ಇನ್ ದ ಸ್ಕೂಲ್ ಆಫ್ ಗಾಂಧಾರ. ಸೊ ಗಾಂಧಾರ ಸ್ಕೂಲ್ ಆಫ್ ಆರ್ಟ್, ಗಾಂಧಾರ ಶಿಲ್ಪಕಲೆಯಲ್ಲಿ ಬುದ್ಧನ ಮೂರ್ತಿಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಯಾವ ಕಲ್ಲನ್ನ ಬಳಸ್ಕೊಂಡಿದ್ದಾರೆ ಸ್ನೇಹಿತರೆ? ಬೂದು ಮರಳುಗಲ್ಲಿನಲ್ಲಿ ಅದನ್ನ ತುಂಬಾ ನಾವು ಅತಿ ಹೆಚ್ಚಿನ ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಒಂದು ಬುದ್ಧನನ್ನು ನಾವು ನೋಡ್ಬೋದು.
ಗಾಂಧಾರ ಬುದ್ಧಗಳು ಅತಿ ಹೆಚ್ಚಿನ ಯಾವ ಕಲ್ಲಿನಲ್ಲಿ ಅತಿ ಹೆಚ್ಚು ನಾವು ಕೆತ್ತಿಸಿದೀವಿ ಸ್ನೇಹಿತರೆ ಅಂತ ಕೇಳಿದ್ರೆ ಸೊ ಗ್ರೇ ಸ್ಯಾಂಡ್ ಸ್ಟೋನ್ ಅಂತ ಕರಿತೀವಿ. ಬೂದು ಮರಳುಗಲ್ಲಿನಲ್ಲಿ ಅತಿ ಹೆಚ್ಚು ಕೆತ್ತಲ್ಪಟ್ಟಿರ್ತಕ್ಕಂಥದ್ದು. ಸೊ ನೀವು ಗೂಗಲ್ ನಲ್ಲಿ ನೀವು ಸರ್ಚ್ ಮಾಡಿದ್ದೆ ಆದ್ರೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಿಮ್ಗೆ ಇಮೇಜ್ ಸಿಗುತ್ತೆ. ಸೊ ಅಂದ್ರೆ ಆ ಕಾಲೇಜ್ ಅಂತ ಆ ಒಂದು ಕಲರ್ ಇತ್ತು ಅಂತ ನೀವು ಡಿಸೈಡ್ ಮಾಡಬಾರ್ದು. ಬೇಸಿಕಲಿ ಯಾವ ಕಲ್ಲಿನಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಬುದ್ಧನನ್ನ ಕೆತ್ತಾ ಇದ್ರು ಅಂತ ಕೇಳಿದ್ರೆ ಗ್ರೇ ಸ್ಯಾಂಡ್ ಸ್ಟೋನ್, ಬೂದು ಮರಳುಗಲ್ಲು ಅಂತ ಕರಿತೀವಿ. ಓಕೆನಾ? ಸೊ ಹಾಗಾದ್ರೆ ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಯಾವ ಧರ್ಮದ ಒಂದು ಪ್ರಾಮುಖ್ಯತೆಯನ್ನು ಹೇಳುತ್ತೆ? ಯಾವ ಧರ್ಮದ ಒಂದು ಪ್ರಾಮುಖ್ಯತೆಯನ್ನು ಹೇಳುತ್ತೆ? ಬೇಸಿಕಲಿ ಸ್ಕೂಲ್ ಆಫ್ ಗಾಂಧಾರ ಅಂದ್ರೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತಂದ್ರೆ ಬುದ್ಧನ ಮೂರ್ತಿಗಳನ್ನ ನಾವು ಅತಿ ಹೆಚ್ಚಾಗಿ ಕೆತ್ತಾ ಇದೀವಿ ಅಂತಂದ್ರೆ ಒಂದು ಧಾರ್ಮಿಕ ಪ್ರಾಮುಖ್ಯತೆ ಯಾವುದಿದೆ? ಬೌದ್ಧ ಧರ್ಮದ್ದಿದೆ. ಓಕೆನಾ? ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಒಂದು ಪ್ರಾಮುಖ್ಯತೆ, ಧಾರ್ಮಿಕ ಪ್ರಾಮುಖ್ಯತೆ ಅಂತ ಕೇಳಿದ್ರೆ ಬುದ್ಧಿಸಂ ದ ರಿಲಿಜಿಯಸ್ ಇಂಪಾರ್ಟೆನ್ಸ್ ಆಫ್ ದಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ವಾಸ್ ನಥಿಂಗ್ ಬಟ್ ಬುದ್ಧಿಸಂ, ಬೌದ್ಧ ಧರ್ಮದ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡಬಹುದು. ಇಸ್ ಇಟ್ ಕ್ಲಿಯರ್? ಸೊ ಹಾಗಾದ್ರೆ ಈ ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅನ್ನ ಸ್ಟಾರ್ಟ್ ಮಾಡಿದವರು ಯಾರು ಸರ್? ಕುಶಾಣರು. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಕನಿಷ್ಠ ಅಲ್ಲ, ಕನಿಷ್ಕ. ದ ಪ್ಯಾಟ್ರನೇಜ್ ವಾಸ್ ಡನ್ ಬೈ ಕುಶಾಣಸ್ ಫಾರ್ ದಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನ ಒಂದು ಪೋಷಣೆ ಮತ್ತು ಸ್ಟಾರ್ಟ್ ಆಗಿದ್ದು ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ಕುಶಾಣ ಕಾಲದಲ್ಲಿ ಸ್ನೇಹಿತರೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಓಕೆ, ಕೆಲವೊಂದಿಷ್ಟು ಬೇಸಿಕ್ ಆಸ್ಪೆಕ್ಟ್ಸ್ ಗಳನ್ನ ನೀವು ನೋಡ್ತಾ ಹೋಗ್ರಿ. ವಿಶೇಷತೆ ಏನು ಸರ್? ಗಾಂಧಾರ ವಿಶೇಷತೆ ಏನು? ಈ ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಬುದ್ಧನನ್ನ ಯಾವಾಗ್ಲೂ ನಿಂತ ಭಂಗಿಯಲ್ಲಿ ಬುದ್ಧನನ್ನ ಕೆತ್ತಲ್ಪಟ್ಟಿರುತ್ತೆ. ಓಕೆನಾ? ಸೊ ವಿಶೇಷತೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಬುದ್ಧನನ್ನ ಯಾವಾಗ್ಲೂ ನಿಂತ ಭಂಗಿಯಲ್ಲಿ ನಾವು ಕೆತ್ತನೆ ಮಾಡ್ತೀವಿ. ಸೊ ಅಂತ ಒಂದು ನಿಂತ ಭಂಗಿಯಲ್ಲಿ ಕೆತ್ತನೆ ಮಾಡಿದಂತ ಬುದ್ಧನನ್ನ ಅಂದ್ರೆ ಆ ಒಂದು ಬುದ್ಧ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂಥ ಬುದ್ಧನನ್ನು ನಾವು ಸಿಂಪಲ್ ಆಗಿ ಗಾಂಧಾರ ಬುದ್ಧ ಅಂತ ಕರಿತೀವಿ. ಓಕೆನಾ? ಗಾಂಧಾರ ಬುದ್ಧ ಅಂತ ಕರಿತೀವಿ. ದ ಸ್ಪೆಷಾಲಿಟಿ ಆಫ್ ದಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಎನ್ಗ್ರೇವಿಂಗ್ ದಿ ಬುದ್ಧ ಆಲ್ವೇಸ್ ಇನ್ ಸ್ಥಾನಕ ಪೋಸ್ಚರ್. Engraving the Buddha in always in Sthanaka posture, and this Buddha was known as Gandhara Buddha. Is it clear? ಸೊ ಈ ಗಾಂಧಾರ ಬುದ್ಧವನ್ನೇ ನಿಮಗೆ ಕೋರ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡು ನಾಳೆ ನಿಮ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಮೊದಲ ಗಾಂಧಾರ ಬುದ್ಧ ಪತ್ತೆಯಾಗಿದ್ದಲ್ಲಿ, ಮೊದಲ ಒಂದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಕೆತ್ತಲ್ಪಟ್ಟಂತ ಒಂದು ಬುದ್ಧನ ಪ್ರತಿಮೆ ಎಷ್ಟು ಅಂದ್ರೆ ಎಕ್ಸ್ಕವೇಟ್ ಆಗಿದ್ದೆಲ್ಲಿ, ಸಿಕ್ಕಿದ್ದೆಲ್ಲಿ ಸರ್ ಅಂತ ಕೇಳ್ತಾರೆ? ಭೀಮ್ರಾನ್ ಪ್ಲೇಸ್ ಅಂತ ಕರಿತೀವಿ. ಮೊದಲ ಗಾಂಧಾರ ಬುದ್ಧ ನಮಗ್ ಸಿಕ್ಕಿದ್ದು ಭೀಮ್ರಾನ್ ಪ್ಲೇಸ್ ಅಲ್ಲಿ. ಭೀಮ್ರಾನ್, ನಾಟ್ ಭೀಮರಾಯ. ಸೊ ನಮ್ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಹೋದ್ರೆ ಭೀಮರಾಯ, ಸ್ವಾಮರಾಯ, ಆರಾಯ, ಈರಾಯ ಎಲ್ಲಾ ಹೆಸರುಗಳು ಇರ್ತಾವ್ರಿ. ಸೊ ನಮ್ಮ ಉತ್ತರ ಕರ್ನಾಟಕದವ್ರು ಏನಾರು ಅಬ್ಸರ್ವ್ ಮಾಡಕತ್ತಿರಪ್ಪ ಅಂದ್ರೆ ಮತ್ತೆ ಅವಸರದಾಗ ಭೀಮರಾಯ ಅಂತ ಬರ್ಕೊಂಡಿರಿ. ಭೀಮರಾಯ ಅಲ್ಲ, ಭೀಮ್ರಾನ್. ಎಲ್ಲಿದೆ ಸರ್ ಇದು ಪ್ಲೇಸು? ಪಾಕಿಸ್ತಾನದಲ್ಲಿ ಇರುವಂತದ್ದು. ಓಕೆನಾ? ದ ಫಸ್ಟ್ ಗಾಂಧಾರ ಬುದ್ಧ ವಾಸ್ ಎಕ್ಸ್ಕವೇಟೆಡ್ ಇನ್ ಭೀಮ್ರಾನ್ ಆಫ್ ಪಾಕಿಸ್ತಾನ್. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿದೆ ಸ್ನೇಹಿತರೆ. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಹೇಳಿದೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಆಲ್ವೇಸ್ ಬುದ್ಧ ವಾಸ್ ಎನ್ಗ್ರೇವಿಂಗ್ ಇನ್ ಸ್ಥಾನಕ ಪೋಸ್ಚರ್. ಬಟ್ ಒಂದು ಲಿಮಿಟೇಷನ್ ಏನಪ್ಪಾ ಅಂತಂದ್ರೆ ನಮಗೆ ಒಂದು ಬುದ್ಧ ಕುಳಿತಿರುವ ಭಂಗಿಯಲ್ಲಿ ಒಂದು ಬುದ್ಧನ ಪ್ರತಿಮೆ ಸಿಕ್ಕಿದೆ. ಬಟ್ ಇಟ್ ವಾಸ್ ಆಲ್ಸೋ ಬಿಲಾಂಗ್ ಟು ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಆ ಒಂದು ದೈಹಿಕ ಲಕ್ಷಣಗಳನ್ನ, ಆ ಒಂದು ಹೇರ್ ಸ್ಟೈಲ್ ಅನ್ನ, ಮುಖದ ಭಾವವನ್ನು ನಾವು ಗಮನಿಸಿದ್ರೆ ಇಟ್ ಈಸ್ ಆಲ್ಸೋ ಫಾರ್ ಗಾಂಧಾರ ಬುದ್ಧ. ಬಟ್ ಇಟ್ ವಾಸ್ ನಾಟ್ ಇನ್ ಸ್ಥಾನಕ ಪೋಸ್ಚರ್, ಇಟ್ ವಾಸ್ ಇನ್ ಸಿಟ್ಟಿಂಗ್ ಪೋಸ್ಚರ್. ನಿಂತ ಭಂಗಿಯಲ್ಲಿ ಇರ್ತಕ್ಕಂಥ ಒಂದು ಗಾಂಧಾರ ಬುದ್ಧನ ಪ್ರತಿಮೆ ಸಿಕ್ಕಿದೆ ಸ್ನೇಹಿತರೆ. ಎಲ್ಲಿ ಸಿಕ್ಕಿರೋದು ಅಂತ ಕೇಳಿದ್ರೆ ಅಗೇನ್ ಪಾಕಿಸ್ತಾನದ ಸಿಕ್ರಿ ಅನ್ನುವಂತ ಒಂದು ಪ್ರದೇಶದಲ್ಲಿ. ಓಕೆನಾ? ಬೇಸಿಕಲಿ ದ ಎನ್ಗ್ರೇವಿಂಗ್ ದಿ ಬುದ್ಧ ಇನ್ ಸ್ಥಾನಕ ಪೋಸ್ಚರ್ ವಾಸ್ ದ ಸ್ಪೆಷಾಲಿಟಿ ಆಫ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. But as a limitation, sitting Gandhara Buddha was excavated in Sikri, Pakistan, Sikri of Pakistan. So this is all about Gandhara School of Art. And ಇನ್ನೊಂದು ಪ್ರಮುಖವಾದ ಒಂದು ಶಿಲ್ಪಕಲೆಯ ಒಂದು ವಿಧ ಸ್ನೇಹಿತರೆ ಮಥುರಾ ಶಿಲ್ಪಕಲೆ ಅಂತ ಕರಿತೀವಿ. ಮಥುರಾ ಸ್ಕೂಲ್ ಆಫ್ ಆರ್ಟ್. ಸೊ ಈ ಒಂದು ಮಥುರಾ ಸ್ಕೂಲ್ ಆಫ್ ಆರ್ಟ್ ಪ್ಯೂರ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಇಂಡಿಯನ್ ಕಲ್ಚರ್. ಸೊ ದೇರ್ ಇಸ್ ನೋ ಇನ್ಫ್ಲೂಯೆನ್ಸ್ ಆಫ್ ದಿ ಫಾರಿನ್. ಸೊ ಇಲ್ಲಿ ವಿದೇಶಿಯ ಒಂದು ಪ್ರಭಾವ ಈ ಒಂದು ಮಥುರಾ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ನಾವು ಕಾಣೋದಿಲ್ಲ ಸ್ನೇಹಿತರೆ. ಪ್ರಭಾವ ಕಂಪ್ಲೀಟ್ ಆಗಿ ಭಾರತೀಯರ್ದಿರುತ್ತೆ. ಸೊ ಹಂಗಾದ್ರೆ ನೋಡ್ರಿ, ಬೂದು ಮರಳುಗಲ್ಲು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ನಾವು ಬುದ್ಧನನ್ನ ನಾವು ಕೆತ್ತಾ ಇದೀವಿ ಅಂತಂದ್ರೆ ಬೂದು ಮರಳುಗಳನ್ನ ನಾವು ಹೆಚ್ಚಾಗಿ ಬಳಸ್ಕೊಂಡಿದ್ವಿ. ಬಟ್ ಇನ್ ಕೇಸ್ ಆಫ್ ಮಥುರಾ ಶೈಲಿ ಕೆಂಪು ಮರಳುಗಲ್ಲು
ಮಥುರಾ ಶೈಲಿಯಲ್ಲಿ ಬುದ್ಧನನ್ನ ಎನ್ಗ್ರೇವ್ ಮಾಡುವಂತ ಒಂದು ಸಂದರ್ಭದಲ್ಲಿ ಯಾವ ಕಲ್ಲನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇದ್ರು? ರೆಡ್ ಸ್ಯಾಂಡ್ ಸ್ಟೋನ್. ಓಕೆನಾ? ಗ್ರೇ ಸ್ಯಾಂಡ್ ಸ್ಟೋನ್ ವಾಸ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್, ಬಟ್ ರೆಡ್ ಸ್ಟ್ಯಾಂಡ್ ಸ್ಟೋನ್ ಫಾರ್ ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂತ ಕರಿತೀವಿ. ಸೊ ಅಂದ್ರೆ ಇದೊಂದು ಧಾರ್ಮಿಕ ಒಂದು ಪ್ರಾಮುಖ್ಯತೆ ಏನಿದೆ. ಸೊ ನಾವು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಬಂದಾಗ ಕಂಪ್ಲೀಟ್ಲಿ ಬುದ್ಧಿಸಂ, ಬಟ್ ಮಥುರಾ ಸ್ಕೂಲ್ ಆಫ್ ಆರ್ಟ್ ಈ ಒಂದು ಬೌದ್ಧ ಧರ್ಮದ ಲಕ್ಷಣಗಳನ್ನ, ಬೌದ್ಧ ಧರ್ಮದ ತತ್ವಗಳನ್ನ, ಮತ್ತೆ ಹಿಂದೂ ಹಾಗೂ ಜೈನ ಧರ್ಮಕ್ಕೂ ಕೂಡ ಕೆಲವೊಂದಿಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಸ್ನೇಹಿತರೆ. ಓಕೆನಾ? ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ನಾಟ್ ಓನ್ಲಿ ಇನ್ ಬುದ್ಧಿಸಂ, ಹಿಂದೂ ಅಂಡ್ ಜೈನಿಸಂ ಆಲ್ಸೋ. ಓಕೆನಾ? ಒಂದು ಧಾರ್ಮಿಕ ಒಂದು ಮಹತ್ವ ಅಂತ ಬಂದಾಗ, ಧಾರ್ಮಿಕ ಪ್ರಾಮುಖ್ಯತೆ ಅಂತ ಬಂದಾಗ ಇದು ಬೌದ್ಧ, ಹಿಂದೂ ಹಾಗೂ ಜೈನ ಧರ್ಮದಲ್ಲೂ ಕೂಡ ತನ್ನ ಕೊಡುಗೆಯನ್ನು ಕೊಟ್ಟಿದೆ ಅಂತ. ಇಸ್ ಇಟ್ ಕ್ಲಿಯರ್? ಸೊ ಇದಕ್ಕೆ ಈ ಒಂದು ಮಥುರಾ ಸ್ಕೂಲ್ ಆಫ್ ಆರ್ಟ್ ಯಾರ ಒಂದು ಕಾಲದಲ್ಲಿ ಪ್ರಾರಂಭವಾಯಿತು ಸರ್? ಕುಶಾನರ ಕಾಲದಲ್ಲಿ ಪ್ರಾರಂಭವಾಗುತ್ತೆ. ಮಥುರಾ ಸ್ಕೂಲ್ ಆಫ್ ಆರ್ಟ್ ವಾಸ್ ಆಲ್ಸೋ started during the times of Kushanas. ಓಕೆನಾ? ಸೊ ಪ್ಯಾಟ್ರನೇಜ್ ಸ್ಟಾರ್ಟ್ ಫ್ರಮ್ ಕುಶಾನಾಸ್. ಓಕೆನಾ? ಇದಕ್ಕೆ ಪೋಷಣೆಯನ್ನು ನೀಡಿದವರು ಕುಶಾನರು ಮತ್ತು ಗುಪ್ತರು ಅಂತ ಕರಿತೀವಿ. ವೈ? ಬಿಕಾಸ್ ಗುಪ್ತಾಸ್ Mathura school of art was started during the times of Kushanas, but it reached its culmination during the times of Guptas. ಓಕೆನಾ? ಅಭಿವೃದ್ಧಿ ಪ್ರಗತಿ ಹೊಂದಿದ್ದು ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ನಾವು ಗುಪ್ತರ ಕಾಲದಲ್ಲಿ ಅಂತ ಕರಿತೀವಿ. ಸೊ ಹೆಂಗ್ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಪ್ರಾರಂಭದಲ್ಲಿ ಮಥುರಾ ಸ್ಕೂಲ್ ಆಫ್ ಆರ್ಟ್ ಕೂಡ ಒಂದು ಬುದ್ಧನ ಒಂದು ಮೂರ್ತಿಗಳನ್ನ ಕೆತ್ತಲಿಕ್ಕೆ ಮಾತ್ರ ಸೀಮಿತವಾಗಿತ್ತು. ಇಸ್ ಇಟ್ ಕ್ಲಿಯರ್? ಬಟ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ಒಂದು ಗುಪ್ತರ ಒಂದು ಕಾಲದಲ್ಲಿ ಏನಾಗುತ್ತೆ, ಮಥುರಾ ಸ್ಕೂಲ್ ಆಫ್ ಆರ್ಟ್ ನಲ್ಲಿಯೇ ಬೇರೆ ಬೇರೆ ಒಂದು ಯಕ್ಷಿಣಿ ಅಂದ್ರೆ ಒಂದು ಸ್ತ್ರೀಯರ ಒಂದು ವಿಗ್ರಹಗಳನ್ನು ಕೆತ್ತುವಂತ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂತ ಬಂದಾಗ ಒಂದು ಪೊಟೆನ್ಷಿಯಲ್ ಏರಿಯಾ ಸ್ನೇಹಿತರೆ. ಸೊ ಇದು ಸ್ಟಾರ್ಟ್ ಆಗಿದ್ದು ಕುಶಾನರ ಕಾಲದಲ್ಲಿ, ಬಟ್ ಇದು ರೀಚ್ಡ್ ಇಟ್ಸ್ ಕಲ್ಮಿನೇಷನ್. ಸೊ ಇದರ ಒಂದು ಪ್ರಗತಿಯಲ್ಲಿ ಎಲ್ಲಿ ಹೊಂದಿತ್ತು ಅಂತ ಕೇಳಿದ್ರೆ ಗುಪ್ತರ ಕಾಲದಲ್ಲಿ ಸ್ನೇಹಿತರೆ. ಓಕೆನಾ? ಸೊ ವಿಶೇಷತೆ ಏನು ಸರ್? ವಿಶೇಷತೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಒಂದು ವಿಶೇಷತೆ ಏನು? ಬುದ್ಧನನ್ನ ಯಾವಾಗಲೂ ನಿಂತ ಭಂಗಿಯಲ್ಲಿ ನಾವು ಕೆತ್ತೀವಿ, ಬಟ್ ಮಥುರಾ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಬುದ್ಧನನ್ನ ಕುಳಿತ ಹಾಗೂ ಧ್ಯಾನದ ಭಂಗಿಯಲ್ಲಿ ಬುದ್ಧನನ್ನ ಕೆತ್ತನೆ ಮಾಡ್ತೀವಿ. ಓಕೆನಾ? ಬೇಸಿಕಲಿ ಇನ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ Buddha was engraved in always in Stanaka posture, but one of the sitting Gandhara Buddha was also excavated in Sikri of Pakistan. Is it clear? But in case of Mathura school of art, Buddha was engraved in always in asana posture ಅಂತ ಕರಿತೀವಿ. ಆಲ್ವೇಸ್ ಇನ್ ಆಸನ ಪೋಸ್ಚರ್, ಒಂದು ಕುಳಿತ ಭಂಗಿಯಲ್ಲಿ ಏನ್ ಮಾಡ್ತಾರೆ, ಆ ಒಂದು ಬುದ್ಧನನ್ನ ಕೆತ್ತುತ್ತಾರೆ. And one of the key feature of the Mathura school of art, Buddha was engraved in always in meditative posture. ಧ್ಯಾನದ ಭಂಗಿಯಲ್ಲಿ ಬುದ್ಧನನ್ನ ಕೆತ್ತುತ್ತಾರೆ. ಯಾವುದರಲ್ಲಿ? ಮಥುರಾ ಸ್ಕೂಲ್ ಆಫ್ ಆರ್ಟ್ ನಲ್ಲಿ. ಓಕೆನಾ? ಧ್ಯಾನ ಅಂತ ಬಂದಾಗ ನಮ್ಮ ಒಂದು ಸಂಸ್ಕೃತಿಯನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ತತ್ವ ಸ್ನೇಹಿತರೆ, ಧ್ಯಾನ. ಸೊ ಅದಕ್ಕೋಸ್ಕರ ಮಥುರಾ ಸ್ಕೂಲ್ ಆಫ್ ಆರ್ಟ್, ಸೊ ಇದು ಯಾವ ಒಂದು ವಿದೇಶಿಯ ಪ್ರಭಾವ ಇದರಲ್ಲಿ ಕಾಣುವುದಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಇಂಡಿಜಿನಿಯಸ್. ಸೊ ಭಾರತೀಯ ಒಂದು ಸಂಸ್ಕೃತಿಯನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಸ್ಕೂಲ್ ಆಫ್ ಆರ್ಟ್ ಸ್ನೇಹಿತರೆ. ಓಕೆನಾ? ಸೊ ಮಥುರಾ ಸ್ಕೂಲ್ ಆಫ್ ಆರ್ಟ್ ನಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣ ಏನಪ್ಪಾ ಅಂತಂದ್ರೆ ಪ್ರಭಾಮಂಡಲ ಅಂತ ಕರಿತೀವಿ. ಪ್ರಭಾಮಂಡಲ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ, ಗುಪ್ತರ ಕಾಲದಲ್ಲಿ ಮೂರ್ತಿಗಳನ್ನ ಕೆತ್ತನೆ ಮಾಡಬೇಕಾದ್ರೆ ಮುಖದ ಭಾವಗಳನ್ನ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗುತ್ತೆ ಗುಪ್ತರ ಕಾಲದಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯನ್ ಕಲ್ಚರ್ ನಾಟ್ ದಟ್ ಮಚ್ ಈಸಿ. ಏನ್ ಸರ್ ಇದು ಪ್ರಭಾಮಂಡಲ? ಮುಖದ ಭಾವನೆಯನ್ನೇ ಕಲ್ಲಲ್ಲಿ ಕೆತ್ತನೆ ಮಾಡುವಂಥದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಗ್ತಾ ಇದ್ದೀನಿ ಅಂತಂದ್ರೆ ನಗು ಮುಖನೇ ಅಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡುವಂಥದ್ದು. ನಾನೇನಾದ್ರೂ ಕೋಪ ಮಾಡ್ಕೊಂಡ್ರಿ, ಒಂದು ಫೇಸ್ ಒಂದು ಎಕ್ಸ್ಪ್ರೆಷನ್ ಏನಿದೆ, ಆ ಒಂದು ಕೋಪದ ಒಂದು ಇದರಲ್ಲಿ ಏನ್ ಮಾಡ್ಬೇಕು, ಆ ಒಂದು ಶಿಲೆಯಲ್ಲಿ ಕೆತ್ತನೆ ಮಾಡುವಂಥದ್ದು ಸ್ನೇಹಿತರೆ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಮುಖದ ಭಾವ ಲಕ್ಷಣಗಳನ್ನ ನಾವು ಶಿಲೆಯಲ್ಲಿ ಏನು ಕೆತ್ತನೆ ಮಾಡ್ತೀವಿ. ಸೊ ನಾಳೆ ನಿಮ್ಗೆ ಕೇಳ್ತಾರೆ ಪ್ರಭಾಮಂಡಲ ಯಾವ ಒಂದು ಶಿಲ್ಪಕಲೆಯ ಒಂದು ಪ್ರಮುಖ ಲಕ್ಷಣ ಅಂತ ಕೇಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಮಥುರಾ ಸ್ಕೂಲ್ ಆಫ್ ಆರ್ಟ್. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಒಂದು ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ಪ್ರಭಾಮಂಡಲ. ಫೇಸಿಯಲ್ ಎಕ್ಸ್ಪ್ರೆಷನ್ ವಾಸ್ ಶೋನ್ ಇನ್ ಸ್ಕಲ್ಪ್ಚರ್ಸ್. ಶಿಲೆಯಲ್ಲಿ ನಾವು ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ಮುಖದ ಭಾವವನ್ನು ನಾವು ತೋರಿಸ್ತೀವಿ. ಅದನ್ನೇ ನಾವು ಪ್ರಭಾಮಂಡಲ ಅಂತ ಕರಿತೀವಿ.
ಓಕೆನಾ, ಪ್ರಭಾಮಂಡಲ್. ಸೊ ಪ್ರಭಾಮಂಡಲ್ ವಾಸ್ ಆಲ್ಸೋ ಒನ್ ಆಫ್ ದಿ ಕೀ ಫೀಚರ್ ಆಫ್ ದಿ ಮಥುರಾ ಸ್ಕೂಲ್ ಆಫ್ ಆರ್ಟ್. ಸೊ ಭಾರತದಲ್ಲಿ ನಾನು ಹೇಳಿದ್ನಲ್ಲ ಗುಪ್ತರ ಕಾಲದಲ್ಲಿ ಇದು ಪ್ರಗತಿ ಹೊಂದುತ್ತೆ ಅಂತ. ಸೊ ಇಲ್ಲಿ ನಾಟ್ ಓನ್ಲಿ ಬುದ್ಧನ ಮೂರ್ತಿಗಳಷ್ಟೇ ಅಲ್ಲದೇನೆ ಸ್ತ್ರೀ ಪ್ರತಿಮೆಗಳನ್ನು ಕೂಡ ಇದರಲ್ಲಿ ಏನ್ ಮಾಡ್ತಾರೆ, ಕೆತ್ತನೆ ಮಾಡುವಂತ ಒಂದು ಪ್ರವೃತ್ತಿ ಸ್ಟಾರ್ಟ್ ಆಗುತ್ತೆ ಒಂದು ಗುಪ್ತರ ಕಾಲದಲ್ಲಿ. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿ ಭಾರತದಲ್ಲಿ ಮೊದಲ ಸ್ತ್ರೀ ಪ್ರತಿಮೆ ಯಾವುದು ಅಂತ ಕೇಳ್ತಾರೆ, ಯಕ್ಷಿಣಿ ಮೊದಲ ಸ್ತ್ರೀ ಪ್ರತಿಮೆ ಶಿಲೆಯಲ್ಲಿ ಮೂಡುವಂತ ಭಾರತದ ಮೊದಲ ಸ್ತ್ರೀ ಪ್ರತಿಮೆ ಯಾವುದು ಅಂತ ಕೇಳಿದ್ರೆ ಯಕ್ಷಿಣಿ. ನಾಳೆ ನಿಮ್ಗೆ ಕೇಳ್ತಾರೆ ಯಕ್ಷಿಣಿ ಅನ್ನುವಂತ ಒಂದು ಸ್ತ್ರೀ ಪ್ರತಿಮೆ ಯಾವ ಒಂದು ಶಿಲ್ಪಕಲೆಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ವಿ ಹ್ಯಾವ್ ಟು ಆನ್ಸರ್ ಲೈಕ್ ದಟ್ ಮಥುರಾ ಸ್ಕೂಲ್ ಆಫ್ ಆರ್ಟ್. Okay, the first female figurine in India was Yakshini, which was also a result of the Mathura School of Art. Yakshini ದಯವಿಟ್ಟು ಒಂದು ಪೊಟೆನ್ಶಿಯಲ್ ಕ್ವಶನ್ ಅಂತಾನೆ ಹೇಳ್ಬೋದು. ಯಕ್ಷಿಣಿ ದಯವಿಟ್ಟು ನೆನಪಿಟ್ಕೊಳ್ರಿ. ಓಕೆನಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಥುರಾ ಸ್ಕೂಲ್ ಆಫ್ ಆರ್ಟ್. ಓಕೆ, ಮಥುರಾ ಸ್ಕೂಲ್ ಆಫ್ ಆರ್ಟ್. ನೆಕ್ಸ್ಟ್ ಅಮರಾವತಿ. ಸೊ ನಾವು ಸ್ಟಡಿ ಮಾಡಬೇಕಾದಂಥದ್ದು ಅಮರಾವತಿ ಆಸ್ ಎ ಕರೆಂಟ್ ಅಫೇರ್ಸ್. ಯಾಕೆ? ಗುಂಡ್ಲುಕಮ್ಮ ನದಿಯಲ್ಲಿ ಅಮರಾವತಿ ಶಿಲ್ಪಕಲೆಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಬೌದ್ಧ ಅವಶೇಷಗಳು ಸಿಕ್ಕಿದೆ. ಏನ್ ಸಿಕ್ಕಿದೆ? ಒಂದು ಕಂಬ ಸಿಕ್ಕಿದೆ, ಅದರಲ್ಲಿ ಅರ್ಧ ಕಮಲದ ಒಂದು ಚಿತ್ರ ಸಿಕ್ಕಿದೆ. ಸೊ ಇಲ್ಲಿ ಅರ್ಧ ಕಮಲ ಅನ್ನುವಂಥದ್ದು ಇಟ್ ವಾಸ್ ಅ ಫೀಚರ್ ಆಫ್ ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಅಂಡ್ ಇಲ್ಲಿ ಆಯಕ ಸ್ತಂಭಗಳು ಅಂತ ಹೇಳಿದ್ರೆ ಆಯಕ ಸ್ತಂಭ ವಾಸ್ ಆಲ್ಸೋ ಒನ್ ಆಫ್ ದಿ ಫೀಚರ್ ಆಫ್ ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಸೊ ಇಲ್ಲಿ ಅಮರಾವತಿ ಸ್ಕೂಲ್ ಆಫ್ ಆರ್ಟ್, ಸೊ ಇದು ಕೂಡ ಒಂದು ಭಾರತೀಯ ಇಂಡಿಜಿನಿಯಸ್ ಸ್ಕೂಲ್ ಆಫ್ ಆರ್ಟ್. ಇದು ಕೂಡ ಒಂದು ಭಾರತೀಯದ ಒಂದು ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ದೇರ್ ಇಸ್ ನೋ ಇನ್ಫ್ಲುಯೆನ್ಸ್ ಆಫ್ ದಿ ಫಾರಿನ್ ಇನ್ ದಿಸ್ ಸ್ಕೂಲ್ ಆಫ್ ಆರ್ಟ್. ಸೊ ಅಲ್ಲಿ ವಿದೇಶಿ ಒಂದು ಪ್ರಭಾವ ಇಲ್ಲ ಸ್ನೇಹಿತರೆ. ಇಟ್ ವಾಸ್ ಕಂಪ್ಲೀಟ್ಲಿ ಇಂಡಿಜಿನಿಯಸ್. ಇಸ್ ಇಟ್ ಕ್ಲಿಯರ್? ಸೊ ಹಾಗಾದ್ರೆ ಯಾವ ಕಲ್ಲನ್ನ ಇದರಲ್ಲಿ ಬಳಸ್ಕೊಂಡ್ರು, ಯಾವ ಶಿಲೆಯನ್ನ ಬಳಸ್ಕೊಂಡ್ರು? ಬಿಳಿ ಹಾಗೂ ಸುಣ್ಣದ ಕಲ್ಲುಗಳನ್ನ ಬಳಸ್ಕೊತಾರೆ. ಫಾರ್ ದಿ ಪರ್ಪಸ್ ಆಫ್ ದಿ ಕನ್ಸ್ಟ್ರಕ್ಷನ್ ವೈಟ್ ಅಂಡ್ ಲೈಮ್ ಸ್ಟೋನ್ ವೇರ್ ಯುಟಿಲೈಸ್ಡ್. ಓಕೆ. ಸೊ ಧಾರ್ಮಿಕ ಪ್ರಾಮುಖ್ಯತೆ ಇದು ಕೂಡ ಒಂದು ಬೌದ್ಧ ಧರ್ಮದ ಒಂದು ರೆಪ್ರೆಸೆಂಟೇಷನ್ ಮಾಡುತ್ತೆ ಸ್ನೇಹಿತರೆ. ರಿಲಿಜಿಯಸ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಇಟ್ ವಾಸ್ ಬುದ್ಧಿಸ್ಟ್, ಕಂಪ್ಲೀಟ್ಲಿ ಬುದ್ಧಿಸ್ಟ್. ಓಕೆ. ಯಾರ ಕಾಲದಲ್ಲಿ ಸ್ಟಾರ್ಟ್ ಆಯ್ತು ಸರ್? ಯಾರ ಕಾಲದಲ್ಲಿ ಸ್ಟಾರ್ಟ್ ಆಯ್ತು? ಶಾತವಾಹನರ ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ ಅಮರಾವತಿ. ಓಕೆನಾ. ಇಟ್ ವಾಸ್ ಪ್ಯಾಟ್ರೋನೇಜ್ಡ್ ಬೈ ಶಾತವಾಹನಾಸ್. ಓಕೆನಾ, ಶಾತವಾಹನಾಸ್. ಇದು ಕೂಡ ಒಂದು ಶಿಲ್ಪಕಲೆ. ಬಟ್ ಇದರೊಂದು ಕೀ ಫೀಚರ್, ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಪ್ರತಿಮೆಗಳನ್ನ ಕೆತ್ತುವ ಬದಲು ಸ್ತಂಭಗಳನ್ನ ಕೆತ್ತಲ್ಪಡುತ್ತೆ. ವಿಶೇಷತೆ ಆಯಕ ಸ್ತಂಭಗಳ ಕೆತ್ತನೆ. The key feature of the Amravati School of Art, carving of Ayaka pillars. ಓಕೆ, ಆಯಕ ಪಿಲ್ಲರ್ಸ್. ನೀವು ಗೂಗಲ್ ಅಲ್ಲಿ ಹೋಗಿ ನೀವೇನಾದ್ರೂ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಒಂದು ಆಯಕ ಪಿಲ್ಲರ್ಸ್ ಅಂತ ಏನಾದ್ರು ಹೊಡೆದ್ರೆ ನಿಮಗೆ ತೋರಿಸುತ್ತೆ ಸ್ನೇಹಿತರೆ. ಒಂದು ವೈಟ್ ಅಂಡ್ ಲೈಮ್ ಸ್ಟೋನ್ ಗಳಲ್ಲಿ ಸಿಕ್ಕಿರ್ತ ಒಂದು ಸ್ತಂಭಗಳನ್ನ, ಅದರ ಮೇಲೆ ಇರ್ತಕ್ಕಂಥ ಒಂದು ಕಮಲದ ಚಿತ್ರಗಳನ್ನು ಕೂಡ ನೀವು ನೋಡಬಹುದು. ಓಕೆನಾ. ಸೊ ಆ ಒಂದು ಕಂಬದ ಮೇಲೆ ಏನ್ ಡಿಸೈನ್ ಮಾಡ್ತಿದ್ರು ಸ್ನೇಹಿತರೆ? ಆ ಒಂದು ಕಂಬಗಳ ಮೇಲೆ ನಿಸರ್ಗ ಹಾಗೂ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಜಾತಕ ಕಥೆಗಳನ್ನ ಕೆತ್ತಾ ಇದ್ರು. ಓಕೆನಾ. Is it clear? Engraving nature and Jataka stories on these Ayaka pillars. ಜಾತಕ ಸ್ಟೋರಿಗಳಂದ್ರೇನು? ಸೊ ಒಂದು ಬೌದ್ಧಿಕ ಸಾಹಿತ್ಯದಲ್ಲಿ ಇದನ್ನು ಯಾವ ರೀತಿ ಮೇಜರ್ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ, ನಾವು ಬುದ್ಧಿಸಂ ಬಂದಾಗ ನಾವು ಸ್ಟಡಿ ಮಾಡ್ತೀವಿ ಸ್ನೇಹಿತರೆ. ಬಟ್ ಆಸ್ ಅ ಪಾಯಿಂಟ್ ಆಫ್ ವ್ಯೂ, ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ನ ಒಂದು ಪ್ರಮುಖ ಲಕ್ಷಣ ಏನಪ್ಪಾ ಅಂತಂದ್ರೆ ಸ್ತಂಭಗಳ ಒಂದು ಕೆತ್ತನೆ. ಸೊ ಆ ಒಂದು ಕಂಬಗಳಲ್ಲಿ ನಾವೇನ್ ಮಾಡ್ತೀವಿ, ಒಂದು ನೇಚರ್, ಒಂದು ಪ್ರಕೃತಿ ಚಿತ್ರ ಮತ್ತು ಜಾತಕ ಸ್ಟೋರಿಗಳನ್ನ ಅದ್ರ ಮೇಲೆ ಕೆತ್ತುತ್ತೀವಿ ಅಂತ. ಇಸ್ ಇಟ್ ಕ್ಲಿಯರ್? ಸೊ ಇನ್ನೊಂದು ಸ್ಕೂಲ್ ಆಫ್ ಆರ್ಟ್, ತುಂಬಾ ಪ್ರಮುಖವಾದಂತಹ ಒಂದು ಸ್ಕೂಲ್ ಆಫ್ ಆರ್ಟ್ ಸ್ನೇಹಿತರೆ, ಬರಹಾತ್ ಸ್ಕೂಲ್ ಆಫ್ ಆರ್ಟ್ ಅಂತ ಕರಿತೀವಿ. ಸೊ 4 ಪ್ರಮುಖ ಒಂದು ಶಿಲ್ಪಕಲೆ ಅಂತ ಬಂದಾಗ ಇದು ಕೂಡ ಒಂದು ಭಾರತೀಯ ಒಂದು ಪ್ರಭಾವ ಇರ್ತಕ್ಕಂಥದ್ದು. ನಿರ್ಮಾಣ, ಬಿಳಿಯ ಸುಣ್ಣದ ಕಲ್ಲು, ಧಾರ್ಮಿಕ ಪ್ರಾಮುಖ್ಯತೆ, ಹಿಂದೂ, ಧಾರ್ಮಿಕ ರಿಲಿಜಿಯಸ್ ಇಂಪಾರ್ಟೆನ್ಸ್. ಬರಹಾತ್ ಸ್ಕೂಲ್ ಆಫ್ ಆರ್ಟ್ ಹಿಂದೂ. ಯಾಕೆ ಸರ್ ಇದನ್ನ ಹಿಂದೂ ಧರ್ಮಕ್ಕೆ ತುಂಬಾ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ? ವೈ? ಬಿಕಾಸ್ ಇನ್ ಭಾರತ್ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಇಲ್ಲಿ ಮೂರ್ತಿಗಳನ್ನ ನಾವು ಕೆತ್ತನೆ ಮಾಡೋದಕ್ಕಿಂತ ಬದಲಾಗಿ ಕಮಾನುದಾರಿಗಳ ಒಂದು ನಿರ್ಮಾಣ ಮಾಡ್ತೀವಿ. ಕಮಾನುದಾರಿಗಳು, ಸೇ ಫಾರ್ ಅನ್ ಎಕ್ಸಾಂಪಲ್, ಯಾವುದೇ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗ್ರಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ಒಂಥರ ಹೆಂಗಿರುತ್ತೆ ಅಂತಾರೆ, ಈ ತರ ಒಂದು ಕಮಾನ್ ತರ ಇರುತ್ತೆ, ಕಮಾನ್ ಇರುತ್ತೆ. ಹೌದಾ? ಸೊ ಒಂದು ಎಂಟ್ರನ್ಸ್ ರೀ ಇದು. ಹೌದಾ? ಸೊ ಇದು ಕಮಾನುದಾರಿಗಳ ಒಂದು ನಿರ್ಮಾಣ ಯಾವ ಒಂದು ಶಿಲ್ಪಕಲೆಯ ಪ್ರಮುಖ ಲಕ್ಷಣ ಅಂತ ನಾಳೆ ನಿಮಗೆ ಕೇಳ್ತಾರೆ. ಬರಹಾತ್ ಸ್ಕೂಲ್ ಆಫ್ ಆರ್ಟ್. ಇಸ್ ಇಟ್ ಕ್ಲಿಯರ್? ಸೊ ಈ ಒಂದು ಕಂಬ ಇದೆ ಅಂತಂದ್ರೆ, ಸೊ ಈ ಒಂದು ಕಂಬದಲ್ಲಿ ನಾವೇನ್ ಮಾಡ್ತೀವಿ,
ಬೇರೆ ಬೇರೆ ಚಿತ್ರಗಳನ್ನ ಕೂಡ ಇದ್ರ ಮೇಲೆ ನಾವು ಕೆತ್ತುತ್ತಾ ಹೋಗ್ತೀವಿ ಅಂತ. ಓಕೆನಾ? ಸೊ ಒಂದು ಪ್ರಕೃತಿ ಚಿತ್ರಗಳಾಗಿರ್ಬೋದು, ಮನುಷ್ಯರ ಚಿತ್ರಗಳಾಗಿರ್ಬೋದು, ದೇವರ ಚಿತ್ರಗಳಾಗಿರ್ಬೋದು, ಸೊ ಇವುಗಳ ಮೇಲೆ ನಾವು ಕೆತ್ತುತ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಬರಹಾತ್ ಸ್ಕೂಲ್ ಆಫ್ ಆರ್ಟ್ ಯಾರ ಕಾಲದಲ್ಲಿ ಪೋಷಣೆಗೊಳಪಟ್ಟಿತ್ತು? ಶುಂಗರು, ಶುಂಗಾಸ್. ಬರಹಾತ್ ಸ್ಕೂಲ್ ಆಫ್ ಆರ್ಟ್ ಪೋಷಣೆ ನೀಡಿದಂತವ್ರು ಯಾರಪ್ಪ? ಶುಂಗರು. ಪ್ಯಾಟ್ರನೇಜ್ ಶುಂಗಾಸ್ ಅಂತ ಕರಿತೀವಿ, ಶುಂಗಾಸ್. ಓಕೆನಾ? ಏನ್ ಸರ್ ಇದು ಸ್ಪೆಷಾಲಿಟಿ ಆಫ್ ದಿ ಬರಹಾತ್ ಸ್ಕೂಲ್ ಆಫ್ ಆರ್ಟ್ ಅಂತ ಬಂದಾಗ? ಕಮಾನುಗಳ ಕೆತ್ತನೆ, ಸಸ್ಯ ಪ್ರಾಣಿಗಳ ಕೆತ್ತನೆ. ಓಕೆನಾ? ದ ಕೀ ಫೀಚರ್ ಆಫ್ ದಿ ಬರಹಾತ್ ಸ್ಕೂಲ್ ಆಫ್ ಆರ್ಟ್, ಕಾರ್ವಿಂಗ್ ದಿ ಆರ್ಚಸ್ ವಿತ್ ಫ್ಲೋರಾ ಅಂಡ್ ಫಾನಾ, ಪ್ಲಾಂಟ್ ಅಂಡ್ ಅನಿಮಲ್ಸ್. ಫ್ಲೋರಾ ಅಂಡ್ ಫಾನಾ, ಇಲ್ಲಿ ಸಸ್ಯ ಮತ್ತು ಪ್ರಾಣಿ ಚಿತ್ರಗಳನ್ನ ಅದರ ಮೇಲೆ ನಾವೇನ್ ಮಾಡ್ತೀವಿ? ಕೆತ್ತುತ್ತಾ ಹೋಗ್ತೀವಿ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ 4 ಮೇಜರ್ ಸ್ಕೂಲ್ ಆಫ್ ಆರ್ಟ್ ಆಫ್ ದಿ ಏನ್ಷಿಯಂಟ್ ಇಂಡಿಯಾ. ಪ್ರಾಚೀನ ಭಾರತದ ಪ್ರಮುಖ 4 ಶಿಲಾ ಸಂಸ್ಕೃತಿಗಳು, ಶಿಲ್ಪಕಲೆಗಳು. ಓಕೆನಾ ಸ್ನೇಹಿತರೆ? ಸೊ ಇದಿಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಇರುವಂತಹ ಒಂದು ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಗೆ ಸಂಬಂಧಪಟ್ಟಂತೆ. ಸೊ ಅದರ ಜೊತೆಯಲ್ಲಿ ಪ್ರಾಚೀನ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂತಹ ಒಂದು 4 ಸ್ಕೂಲ್ ಆಫ್ ಆರ್ಟ್ ಗಳನ್ನ ನಾವು ನೋಡಿದ್ವಿ. ಚೌಖಂಡಿ ಸ್ತೂಪಕ್ಕೆ ಸಂಬಂಧಪಟ್ಟಂತೆ ಸಾರಾನಾಥನು ಕೂಡ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಸೊ ಮುಂದಿನ ಒಂದು ಭಾಗದಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಮತ್ತಷ್ಟು ವಿಚಾರಗಳೊಂದಿಗೆ, ಮತ್ತಷ್ಟು ಒಂದು ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.